ಲೋಕರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳು ಆಗಿರ್ರಿ. ಇದರ ಅರ್ಥವೇನು ಎಂಬ ಅಂಶವನ್ನು ನಾವು ವಾಕ್ಯದ ಮೂಲಕ ತಿಳಿದುಕೊಳ್ಳೋಣ. ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳಾಗಿರ್ರಿ ಅಂತಾರೆ. ಯೇಸು ಕ್ರಿಸ್ತರು ಸುವಾರ್ತೆ ಮಾಡುವಾಗ ಇದನ್ನು ಮಾತನಾಡುವಂಥದ್ದು ನೋಡ್ತೀವಿ. ವಚನವನ್ನು ಒಂದು ಸಾರಿ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 16ನೇ ವಚನವನ್ನು ನೋಡೋಣ. ನೋಡಿರಿ, ತೋಳಗಳ ನಡುವೆ ಕುರಿಗಳನ್ನು ಹೋಗಿಸಿದಂತೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ. ಆದುದರಿಂದ ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳು ಆಗಿರ್ರಿ. ಅಂದರೆ ಯೇಸು ಕ್ರಿಸ್ತರು ತನ್ನ ಶಿಷ್ಯರನ್ನು ಸೇವೆಗೋಸ್ಕರ, ಸುವಾರ್ತೆಗೋಸ್ಕರ ಕಳಿಸಿಕೊಡುವಾಗ ಒಂದು ಮಾತು ಹೇಳ್ತಾರೆ. ನಿಮ್ಮನ್ನು ನಾನು ಎಲ್ಲಿ ಕಳಿಸ್ಕೊಡ್ತಾ ಇದ್ದೀನಿ ಗೊತ್ತಾ? ತೋಳಗಳ ಮಧ್ಯದಲ್ಲಿ. ಅಂದರೆ ಕುರಿಗಳನ್ನು ಹೋಗಿಸಿದಂತೆ ನಿಮ್ಮನ್ನು ಅವರ ಮಧ್ಯದಲ್ಲಿ ಕಳಿಸ್ಕೊಡ್ತಾ ಇದ್ದೀನಿ. ತೋಳಗಳಂದರೆ ಸಾಮಾನ್ಯ ಜನರ ಅಥವಾ ಯಾರವರು? ತೋಳಗಳಂದರೆ ಸಾಮಾನ್ಯ ಜನರಿಗೆ ಹೋಲಿಸಿಲ್ಲ. ಶಾಸ್ತ್ರಿಗಳು, ಪರಿಸಾಯರು, ಉನ್ನತರು ಅಂತೇಳಿ ಕರೆಯಲ್ಪಡ್ತಾ ಇದ್ದಾರೆ ನೋಡಿ, ಅವ್ರಿಗೆ ಹೋಲಿಸ್ತಾರೆ ತೋಳಗಳು. ಏನ್ರಿ, ತೋಳಗಳ ಮಧ್ಯೆ ಕುರಿಗಳು ಹೋದರೆ ಹೇಗಿರುತ್ತೆ ಪ್ರಿಯರೇ? ಏನ್ರಿ, ತೋಳಗಳಿಗೆ ಹಬ್ಬದ ಹಾಗೆ. ಅಂದರೆ ಇವನ್ನು ತುಂಡು ತುಂಡು ಮಾಡಿ ತಿಂದಾಕುತ್ತವೆ ಕುರಿಗಳನ್ನು. ಅಂಥ ಒಂದು ಜನರ ಮಧ್ಯದಲ್ಲಿ, ಅಂಥ ಗುಣವುಳ್ಳವರ ಜನರ ಮಧ್ಯದಲ್ಲಿ ನಿಮ್ಮನ್ನು ನಾನು ಕಳಿಸ್ಕೊಡ್ತಾ ಇದ್ದೀನಿ. ಆಗಿರುವಾಗ ನೀವು ಹೇಗಿರಬೇಕು ಅಂತ ಹೇಳಿ, ಸರ್ಪಗಳಂತೆ ಜಾಣರಾಗಿರಬೇಕು, ಪಾರಿವಾಳಗಳಂತೆ ನಿಷ್ಕಪಟಿಗಳಾಗಿರಬೇಕು ಅಂತ ಹೇಳ್ತಾರೆ. ಸರ್ಪಗಳಂತೆ ಜಾಣರು ಅಂದಾಗ, ಸರ್ಪಗಳು ಅಂದಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ಏನು ಪರಿಚಯ ಮಾಡಿದ್ದಾರೆ? ಸರ್ಪಗಳು ಅಂದಾಗ ಯಾರನ್ನ ನೆನಪು ಮಾಡ್ತಾರೆ? ಸರ್ಪಗಳು ಅಂದಾಗ ದುರಾತ್ಮಗಳು, ಇಲ್ಲ ಸೈತಾನ್. ಸರ್ಪ ಕಂಡ ತಕ್ಷಣ ಸೈತಾನ್ 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 ಅಂತೇಳಿ ಚಿಕ್ಕ ಮಕ್ಕಳಿಂದ ಏನ್ರಿ, ಸಂಡೇ ಸ್ಕೂಲ್ ಮಕ್ಕಳಿಗೂ ಕೂಡ ಸರ್ಪಗಳು ಕಂಡಾಗ ಆ ಒಂದು ಫೋಟೋಗಳನ್ನು ತೋರಿಸಿ, ಚಿತ್ರಗಳನ್ನು ತೋರಿಸಿ, ಇದು ಸೈತಾನ್, ಇದು ದೆವ್ವಗಳು, ಇವು ದುರಾತ್ಮಗಳು ಅಂಥೇಳಿ ಪರಿಚಯ ಮಾಡಿದ್ದಾರೆ ಪ್ರಿಯರಾದ ದೇವ್ರ ಮಕ್ಕಳಿರ. ಬುದ್ಧಿವಂತರಲ್ಲ, ವಾಕ್ಯವನ್ನು ಅರ್ಥ ಮಾಡಿಕೊಂಡವರಲ್ಲ. ವಾಕ್ಯವನ್ನು ಅರ್ಥ ಮಾಡಿಕೊಂಡವರು ಕ್ರೈಸ್ತ ಸಮಾಜದಲ್ಲಿ. ಅದೇ ಪ್ರಕಾರ ಅಪಾರ್ಥ ಮಾಡಿಕೊಂಡವರು ಇದ್ದಾರೆ. ಅಪಾರ್ಥ ಮಾಡಿಕೊಂಡವರು ಏನು ಪರಿಚಯ ಮಾಡ್ತಾರೆ ಅಂದರೆ ಇದೇ ಥರ ಅವುಗಳು ಸೈತಾನ್, ಇದು ಸೈತಾನ್, ಇದು ಸೈತಾನ್, ಇದು ಸೈತಾನ್ ಅಂತೇಳಿ. ಸೈತಾನನೆಂಬುವನು ಒಬ್ಬ ಇದ್ದಾನೆ, ಆಪಾದಕ ದೂತನು. ಸೈತಾನನೆಂಬುವನು ಬೇರೆ, ಜಂತುಗಳು, ಪ್ರಾಣಿಗಳು, ಪಕ್ಷಿಗಳು ಇವೆ ಬೇರೆ. ಜಂತುಗಳಲ್ಲಿ, ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ ಸೈತಾನಿಲ್ಲ. ಸರ್ಪದಲ್ಲಿ ಸೈತಾನಿಲ್ಲ. ಸರ್ಪಗಳು ಜಂತುಗಳು, ಅವು ಜೀವಿಗಳು. ಸರ್ಪಗಳನ್ನು ತೋರಿಸಿ ಏಕ್ದಮ್ ಇವರು ಸೈತಾನ್ ಅಂತಾರೆ. ಒಂದು ವೇಳೆ ಸೈತಾನ್ ಅಂತೇಳಿ ಇವರು ಅಂದುಕೊಂಡ ಪ್ರಕಾರ ಒಂದು ವೇಳೆ ಆದರೆ, ಯೇಸು ಕ್ರಿಸ್ತರು ಸರ್ಪಗಳಂತೆ ಜಾಣರಾಗಿರಿ ಅಂತ ಯಾಕೆ ಹೇಳ್ತಾರೆ? ಅಂದರೆ ಸೈತಾನನಂತೆ ಜಾಣರಾಗಿರಬೇಕು ಅಂತ ಅರ್ಥನ? ಇವರೇನು ಸರ್ಪಗಳನ್ನು ನೋಡಿ ಸೈತಾನ್ ಅಂತಾರೆ, ಯೇಸು ಕ್ರಿಸ್ತರು ಸರ್ಪಗಳನ್ನು ನೋಡಿ ಜಾಣರಾಗಿರಿ ಅಂತ ಅವ್ರು ಹೇಳ್ತಾರೆ. ಅಂದರೆ ಯೇಸು ಕ್ರಿಸ್ತರ ಉದ್ದೇಶ ಸೈತಾನನ ಹಾಗೆ ಜಾಣರಾಗಿರ್ಬೇಕಂತನ? ಇಲ್ಲೇನಪ್ಪ ಅಂದರೆ ಸೈತಾನನ ಬಗ್ಗೆ ಅಲ್ಲ, ಸರ್ಪಗಳ ಬಗ್ಗೆ. ಸರ್ಪಗಳು ಜೀವಿಗಳು. ಅವು 84 ಲಕ್ಷ ಜೀವರಾಶಿಗಳಲ್ಲಿ ಇದೊಂದು ಸರ್ಪಗಳು ಜೀವಿಗಳು. ಈ ಜೀವಿಗಳನ್ನು ಕುರಿತು ದೇವರು ಹೇಳಿರುವಂಥ ಮಾತೇನೆಂದರೆ, ನೀವು ಸರ್ಪಗಳಂತೆ ಜಾಣರಾಗಿರ್ರಿ ಅಂತಾರೆ. ಎರಡನೇದಾಗಿ ಪಾರಿವಾಳಗಳಂತೆ ನಿಷ್ಕಪಟಿಗಳಾಗಿರ್ರಿ ಅಂತಾರೆ. ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ನಾವು ಕಲಿಬೇಕಾದದ್ದು ಬಹಳ ಇದೆ. ಕಲಿತು ದೇವರಿಗೆ ವಿಧೇಯರಾಗಬೇಕು. ವಿಧೇಯರಾಗಿ ದೇವರ ಸೇವೆ ಮಾಡಬೇಕು. ನಮ್ಮ ಆತ್ಮಗಳನ್ನು ಕಾಪಾಡಿಕೊಂಡು ಇನ್ನೊಬ್ಬರನ್ನು ಕಾಪಾಡಬೇಕು.
ಅದು ಎಲ್ಲರಿಗೆ ಜವಾಬ್ದಾರಿ ಇರುವಂಥದ್ದು. ಪ್ರಿಯರಾದ ದೇವರ ಮಕ್ಕಳಿರ, ಈ ಸರ್ಪಗಳನ್ನು ಕುರಿತು ಒಂದು ರೀತಿಯಲ್ಲಿ ಏನ್ರಿ ದುಷ್ಟರು ಕೂಡ ಹೋಲಿಕೆ. ಯೋಹಾನನು ದೀಕ್ಷಾ ಸ್ನಾನ ಕೊಡುವಂಥ ಸಮಯದಲ್ಲಿ ಸರ್ಪ ಜಾತಿಗಳೇ ಅಂತಾರೆ. ಹೋಲಿಕೆ ಅದು ಬೇರೆ, ಸರ್ಪ ಜಾತಿಗಳಂದರೆ ಅದು ಬೇರೆ. ಅಂದರೆ ಸರ್ಪದಲ್ಲಿ ತಲೆಯಲ್ಲೆಲ್ಲ ವಿಷ ಇರುತ್ತೆ, ಆದ್ದರಿಂದ ಒಂದು ರೀತಿಯಲ್ಲಿ ಸರ್ಪ ಜಾತಿಗಳಂದರೆ ಏನ್ರಿ ಸೈತಾನನಿಗೆ ಸಂಬಂಧಪಟ್ಟಂತೇಳಿ ಹೋಲಿಸಿ ಹೇಳಿದ್ದಾರೆ. ಯೋಹಾನನು ಹೋಲಿಸ್ತಾರೆ, ಅದೇ ಪ್ರಕಾರ ಯೇಸು ಕ್ರಿಸ್ತರು ಕೂಡ ಹೋಲಿಸ್ತಾರೆ. ಆವುಗಳೇ ಸರ್ಪ ಜಾತಿಯವರೇ ಅಂತೇಳಿ ಹೋಲಿಸಿರುವುದರಿಂದ ಇದು ಸೈತಾನ್ ಅಂತೇಳಿ ಏಕ್ದಮ್ ಆವುಗಳನ್ನು ನೋಡಿ ಇಳಬಾರ್ದು. ಸಿಂಹ ಸೈತಾನಂಗೆ ಹೋಲಿಸ್ತಾನೆ, ಯೇಸು ಕ್ರಿಸ್ತರು ಕೂಡ ಹೋಲಿಸ್ತಾರೆ ಸಿಂಹವನ್ನು ಇಬ್ಬರಿಗೂ. ಅಂದರೆ ಸೈತಾನನಿಗೂ ಈ ಕಡೆ ಯೇಸು ಕ್ರಿಸ್ತರಿಗೂ, ಹೌದಲ್ವ? ವರ್ಣಿಸ್ತಾರೆ, ಹೋಲಿಸ್ತಾರೆ. ಹೋಲಿಸಿದಾಗ ಈ ಸಂದರ್ಭ, ಈ ಒಂದು ಸಮಯ ಯಾತಕ್ಕಾಗಿ ಮಾತಾಡಿದ್ದಾರೆ, ಉದ್ದೇಶವೇನು ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಳ್ಳೋದರಲ್ಲಿ ಕ್ರೈಸ್ತ ಸಮಾಜ ಮುಂದಿದೆಯಾ ಹಿಂದಕ್ಕಿದೆಯಾ ಅಂತ ನೋಡುವಾಗ ಬಹಳ ಹಿಂದಕ್ಕಿದೆ ರೀ. ಒಂದು ವೇಳೆ ಕ್ರೈಸ್ತ ಸಮಾಜ ಅರ್ಥ ಮಾಡಿಕೊಂಡಿದ್ದರೆ ಇಷ್ಟೊಂದು ಪಂಗಡಗಳು ಇರ್ತಾ ಇರಲಿಲ್ಲ. ಸುಮಾರು 40-50 ಸಾವಿರ ಸಂಸ್ಥೆಗಳು ಹುಟ್ಟಿಕೊಂಡಿವೆ, ಒಂದಲ್ಲ ಎರಡಲ್ಲ. ಸಂಸ್ಥೆಗಳು ಇರಲಿ ತಪ್ಪೇನಲ್ಲ, ಆದರೆ ದೇವರ ಸಭೆಯನ್ನು ಕೂಡ, ದೇವರ ಸಭೆಯಲ್ಲಿ ಅನೇಕ ತಪ್ಪಾದಂತಹ ಕಾರ್ಯಕ್ರಮಗಳು, ಭಿನ್ನವಾದಂಥ ಬೋಧನೆಗಳು ಈ ಸಮಾಜದಲ್ಲಿ ಬಹಳ ನಡೀತಾ ಇದೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಹೇಗಿರಬೇಕು ಅಂತ ಹೇಳ್ತಾರೆ ಗೊತ್ತಾ? ಸರ್ಪಗಳಂತೆ ಜಾಣರಾಗಿರಬೇಕು ಅಂತ ಹೇಳ್ತಾರೆ. ಸರ್ಪಗಳಂತೆ ಜಾಣರು ಅಂದಾಗ ಪ್ರಿಯರಾದ ದೇವರ ಮಕ್ಕಳಿಗೆ ಈ ಜಂತುಗಳೇ ಜಾಣತನದಲ್ಲಿದೆ ರೀ. ಈ ಸರ್ಪ ಎಂಬ ಜೀವಿಗಳಿದೆಯಲ್ಲ, ಅವುಗಳಲ್ಲಿ ಜಾಣತನ ಏನ್ರಿ? ನಮ್ಮ ಹಾಗೆ ಅವುಗಳಿಗೆ ಕಿವಿ ಇದೆಯಾ? ಅನೇಕ ಪ್ರಾಣಿಗಳು ಪಕ್ಷಿಗಳು ಇದೆಯಲ್ಲ, ಅನೇಕ ಪಕ್ಷಿಗಳಿಗೇನಪ್ಪ ಅಂದರೆ ರೆಕ್ಕೆಗಳಿದೆ, ಕಾಲುಗಳಿದೆ. ಇನ್ನು ಬೇರೆ ಪ್ರಾಣಿಗಳಿಗೆ ಕಾಲುಗಳಿರುತ್ತೆ. ಕೆಲವು ಪ್ರಾಣಿಗಳಿಗೆ ಕಾಲುಗಳು 4 ಕಾಲುಗಳು. ಆ ಥರ ಏನಾದರೂ ಇವುಗಳಿಗೆ ಕಾಲುಗಳೇನಾದರೂ ಇದೆಯಾ? ಕಿವಿಗಳಿದೆಯಾ? ಕಿವಿ ಇಲ್ಲ, ಕಾಲುಗಳಿಲ್ಲ. ಅಂದರೆ ಮೈ ತುಂಬ ಅದಕ್ಕೇನಪ್ಪ ಅಂದರೆ ಸ್ಪರ್ಶತೆ, ಅದು ಬದುಕಬೇಕು, ಅದು ಜೀವಿಸಬೇಕು ಎನ್ನುವಂಥದ್ದು ಅದಕ್ಕೆ ಇದೆ. ಸಮಸ್ಯೆ ಬಂದಾಗ, ಅಪಾಯ ಬಂದಾಗ ತಪ್ಪಿಸಿಕೊಳ್ಳುವಂಥ ಒಂದು ಗುಣ ಅದಕ್ಕೆ ಇದೆ ರೀ. ಮೊದಲನೇದಾಗಿ ಆಲೋಚನೆ ಮಾಡುವಾಗ ಈ ಸರ್ಪ ಜಾತಿಗಳಲ್ಲಿ, ಹಾವಿನ ಜಾತಿಯಲ್ಲಿ ಸುಮಾರು 4,000 ಜಾತಿಗಳಿದೆ ಅಂತೆ. ಎಷ್ಟು ಸಾವಿರ? 4,000 ಜಾತಿಗಳು. ನಾವು ನೋಡಿರುವಂಥ ಸರ್ಪದ ಜಾತಿಗಳು ಎಷ್ಟು ಜಾತಿಗಳನ್ನು ನೋಡಿರ್ತೀವಿ? ಹಸುರು ಸರ್ಪಗಳು, ಇನ್ನು ಬೇರೆ ಬೇರೆ ಸರ್ಪಗಳಂದರೆ ಕೆಲವು ನೋಡಿರ್ತೀವಿ. ವಿಜ್ಞಾನಿಗಳು ಪರಿಶೋಧನೆ ಮಾಡಿ ಹೇಳುವಂಥದ್ದು ಮಾತೇನಪ್ಪ ಅಂದರೆ ಸುಮಾರು 4,000 ಸರ್ಪದ ಜಾತಿಗಳು. ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಇದೆ, ನಾವು ಅಂದಾಜಾಗಿ ಇಷ್ಟರ ಮಟ್ಟಿಗೆ ನಾವು ಪರಿಶೋಧನೆ ಮಾಡಿ ಇನ್ನೂ ಇದೆ ಟೋಟಲ್ ಈ ಲೋಕದಲ್ಲಿ ಅಂತ. ಈ 4,000 ಜಾತಿಗಳಲ್ಲಿ, ಸರ್ಪದ ಜಾತಿಗಳಲ್ಲಿ, ಹಾವಿನ ಜಾತಿಗಳಲ್ಲಿ 2 ರೀತಿಯಲ್ಲಿ ಮತ್ತೆ ವಿಷ ತುಂಬಿಕೊಂಡಿರುವಂಥದ್ದು ಇರುತ್ತೆ, ವಿಷ ಇಲ್ಲದ ಸರ್ಪಗಳು ಕೂಡ ಕೆಲವು ಇದೆ ಅಂತ. ಸರ್ಪಗಳಲ್ಲಿ ವಿಷ ತುಂಬಿರುವಂಥದ್ದು. ಇನ್ನೂ ಕೆಲವು ಸರ್ಪಗಳಲ್ಲಿ ವಿಷ ಸ್ವಲ್ಪ ಇರುತ್ತೆ, ಕಡಿಮೆ ಇರುತ್ತೆ ಅಂದರೆ ಕಡಿಮೆ ವಿಷ ಇರುವಂಥದ್ದು, ಬಹಳ ವಿಷ ಇರುವಂಥದ್ದು. ಇದರಲ್ಲಿ ಪರಿಶೋಧನೆ ಮಾಡಿ ಹೇಳಿರುವಂಥದ್ದು ಒಂದು ಸರ್ಪ. ಮೊದಲನೇದು ಒಂದು ಇಮೇಜನ್ನು ಆಗಪ್ಪ, ಕಿಂಗ್ ಕೋಬ್ರಾ ಅಂತ. ಕಿಂಗ್ ಕೋಬ್ರಾ ಎಂಬುವಂಥ ಇದೊಂದು ಸರ್ಪ. ಇದು ಬಂದು ದೊಡ್ಡದಾಗಿ ಬೆಳೆಯೋದರಲ್ಲಿ ಏನಪ್ಪ ಅಂದರೆ ಬಹಳ ದೊಡ್ಡದಾಗಿ ಬೆಳೆಯುತ್ತಂತೆ. ಸುಮಾರು ಈ ಸರ್ಪಗಳಲ್ಲಿ 18 ಅಡಿ ಉದ್ದವಾಗಿ ಬೆಳೆಯುವಂಥ ಸರ್ಪ. ಎರಡನೇದಾಗಿ ಇದು ಬಹಳ ವಿಷಕರವಾದಂಥ ಸರ್ಪ. ಇದು ಕಚ್ಚಿದರೆ ಉಳಿಯೋದು ಬಹಳ ಕಷ್ಟನೇ ಕಷ್ಟ. ವಿಷಕರವಾದಂಥ ಅಂದರೆ ಇದು ಅರಣ್ಯದಲ್ಲಿ ಇರುವಂಥದ್ದು ಹೆಚ್ಚಾಗಿ. ಎರಡನೇದಾಗಿ ಇದಕ್ಕೇನಪ್ಪ ಅಂದರೆ ಮರಿಗಳನ್ನು ಅಂದರೆ ಮೊಟ್ಟೆಗಳನ್ನು ಹಾಕುವಾಗ ಆ ಮೊಟ್ಟೆಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಒಂದು ಗೂಡನ್ನು ಏರ್ಪಡಿಸ್ಕೊಳ್ಳುತ್ತೆ. ಅದು ಸರ್ಪಗಳಲ್ಲಿ ಎಲ್ಲ ಸರ್ಪಗಳು ಈ ರೀತಿ ಮೊಟ್ಟೆಗಳನ್ನು ಕಾಪಾಡಿಕೊಳ್ಳಲ್ಲ.
ಮೊಟ್ಟೆಗಳನ್ನು ಹಾಕಿದಾಗ ಕೆಲವು ಸರ್ಪಗಳು ಬಿಟ್ಟು ಹೋಗ್ತವೆ. ಆದರೆ ಈ ಸರ್ಪಕ್ಕಿರುವಂಥ ಗುಣ ಏನಪ್ಪ ಅಂತ ನೋಡುವಾಗ, ಮೊಟ್ಟೆಗಳು ಹಾಕಿದ ಮೇಲೆ ಏನ್ರಿ, ಮೊದಲನೇದಾಗಿ ಅದೊಂದು ಗೂಡು ಕಟ್ಟಿಕೊಳ್ಳುತ್ತೆ, ಎಲೆಗಳಿಂದ ಯಾವುದೋ ಒಂದು ಇದರಿಂದ ಅದು ತಾನೇ ಕಟ್ಟಿಕೊಳ್ಳುತ್ತೆ. ಕಟ್ಟಿಕೊಂಡ ಮೇಲೆ ಅದು ಹಾಕಿರುವಂಥ ಮೊಟ್ಟೆಗಳನ್ನು ಅದು ಕಾಪಾಡಿಕೊಳ್ಳುತ್ತಂತೆ. ಅದಕ್ಕೇನಾದರೂ ಅಕ್ಕಪಕ್ಕದಲ್ಲಿ ಏನಾದರೂ ಅಪಾಯ ಆಗುವಂಥ ಸಂಭವ ಇದ್ದಾಗ ತುಂಬ ಜಾಗ್ರತೆಯಿಂದ ಅದು ಗಮನಿಸಿ ತಪ್ಪಿಸ್ಕೊಳ್ಳೋದಕ್ಕೆ ಅದು ಪ್ರಯತ್ನ ಮಾಡುತ್ತಂತೆ. ಅಂದರೆ ಅಕ್ಕಪಕ್ಕದಲ್ಲಿ ಅಂದರೆ ಹೊರಗಡೆಗೂ ಸುಮ್ಮನೆ ಹೋಗಿ ಯಾರನ್ನೂ ಅಟ್ಯಾಕ್ ಮಾಡಲ್ಲ ಅದು. ಅದರಿಗೆ ಏನಾದರೂ ಅಪಾಯ ಬರ್ತಾ ಇದೆ ಅಂದಾಗ ಅದು ಏನಾಗುತ್ತೆ, ಎದುರು ಬೀಳುತ್ತೆ. ಅದಕ್ಕೇನಾದರೂ ಸಮಸ್ಯೆ ಬರ್ತಾ ಇದೆ, ಅದಕ್ಕೇನಾದರೂ ಅಪಾಯ ಬರ್ತಾ ಇದೆ ಅಂತೇಳಿ ಗೊತ್ತಾದ ಮೇಲೇ ಅದು ಅಟ್ಯಾಕ್ ಮಾಡುತ್ತೆ. ಮೊದಲನೇದಾಗಿ ಅದು ತಪ್ಪಿಸಿಕೊಳ್ಳೋದಕ್ಕೆ ಅದು ಪ್ರಯತ್ನ ಮಾಡುತ್ತೆ. ಮೊದಲನೇದಾಗಿ ಅದೇನು ಗೊತ್ತಾ, ತಪ್ಪಿಸ್ಕೊಳ್ಳೋದಕ್ಕೆ ಜಂತುಗಳು, ಇನ್ನು ಅದಕ್ಕಿಂತ ಬಲವಾದ ಜಂತುಗಳು, ಇಲ್ಲಾಂದರೆ ಮನುಷ್ಯರು, ಅದರ ಅಕ್ಕಪಕ್ಕದಲ್ಲಿ ಏನಾದರೂ ಬಂದಾಗ ಆ ಸ್ಪರ್ಶತೆ ಅದಕ್ಕೆ ಗೊತ್ತಾಗುತ್ತೆ ಪ್ರಿಯರೇ. ಅದೇನೆಂದರೆ ತಪ್ಪಿಸ್ಕೊಳ್ಳೋದಕ್ಕೆ ಅದು ಪ್ರಯತ್ನ ಮಾಡುತ್ತೆ ಅಂತೆ. ನಾವೇನು ಮಾಡ್ತೀವಿ ಗೊತ್ತಾ, ಅದು ಕಂಡಾಗ ನಾವು ಕೂಡ ಹೆದರ್ಕೊಳ್ತೀವಿ, ಏನು ನಮ್ಮನ್ನು ಅದು ಹಿಡಿಯುತ್ತೆ ಇಲ್ಲಾಂದರೆ ಕಚ್ಚಾಗುತ್ತೆ ಅಂತೇಳಿ. ನಮ್ಮ ಹೆದರಿಕೆ ನಮ್ಮದು, ಅದರ ಹೆದರಿಕೆ ಅದರದು. ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳೋದಕ್ಕೆ ಅದು ಪ್ರಯತ್ನ ಮಾಡುತ್ತೆ. ನಾವೇನು ಮಾಡ್ತೀವಿ, ಅಯ್ಯೋ ಇದು ಬಂತು, ಏನು ಸೈತಾನ ಬಂತು ಹಾಗೆ ಅಂತೇಳಿ ಮೊದಲೇ. ಆದರೆ ನಾನೇನಪ್ಪ ಅಂದರೆ ಅದನ್ನು ಉಳಿಸ್ಕೊಡ್ರಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಮನೆಯಲ್ಲಿ ಬಂದಾಗ ಯಾಕೆಂದರೆ ಅದು ಖಂಡಿತವಾಗಿ ಅದು ವಿಷ ಜಂತುನೇ, ಅದು ಕೊಂದಾಗ್ಬೋದು, ಅದಕ್ಕೆ ತಪ್ಪೇನಿಲ್ಲ. ನಿಮ್ಮ ಜಾಗೃತಿ ನೀವು ಇರಬೇಕು. ಮನೆ ಬಂದಾಗ ಪರವಾಗಿಲ್ಲ ಬಿಟ್ಬಿಟ್ರಿ ಅಂತೇಳಿ ನಾನು ಅದು ಉದ್ದೇಶ ಅಲ್ಲ. ತನ್ನನ್ನು ತಾನು ಕಾಪಾಡಿಕೊಳ್ಳೋದಕ್ಕೆ ಅದು ಪ್ರಯತ್ನ ಮಾಡುತ್ತೆ. ಅದು ಎರಡನೇದಾಗಿ ತನ್ನ ಮೊಟ್ಟೆಗಳನ್ನು ಕೂಡ ಅದು ಕಾಪಾಡಿಕೊಳ್ಳುತ್ತೇನೆ. ಅಂದರೆ ತುಂಬ ಜಾಣತನದಿಂದ ಅದು ನೋಡಿಕೊಳ್ಳುತ್ತೆ, ಪರಿಸರ ಗಮನಿಸುತ್ತೆ. ಏನಾದರೂ ಅಪಾಯ ಸಂಭವಿಸಿದಾಗ ಅದ್ರ ಬಗ್ಗೆ ಅದಕ್ಕೆ ಜ್ಞಾನ ಇರುತ್ತೆ ಪ್ರಿಯರೇ. ಎರಡನೇದಾಗಿ ನಮ್ಮ ಥರ ಕಾಲುಗಳಿಲ್ಲ, ನಮ್ಮ ಥರ ಕಿವಿಗಳಿಲ್ಲ. ಇದೆಯಾ? ನಮ್ಮ ಥರ ಕಾಲುಗಳಿದೆಯಾ? ಅದು ಅಂದರೆ ಏನಾದರೂ ಸಮಸ್ಯೆ ಬಂದಾಗ ಒದ್ದಾಡ್ತಿ ಈ ಕಡೆ ಅಂತೇಳಿ, ತುಂಬ ಜಾಣತನದಿಂದ. ಎರಡನೇದಾಗಿ ನೋಡಿ ಪ್ರಿಯರೇ, ಎರಡನೇದು ಇಮೇಜ್ ಆಗಪ್ಪ, ಬ್ಲ್ಯಾಕ್ ಮಾಮ್ ಎಂಬುವಂಥ ಇದೊಂದು ಸರ್ಪ. ಇದು ಕೂಡ ವಿಷಕರವಾದಂಥ ಸರ್ಪ. ಇದೇನಪ್ಪ ಅಂದರೆ ಬೇಟೆ ಆಡುವಾಗ ಬಹಳ ಸ್ಪೀಡಾಗಿ ಹೋಗುವಂಥದ್ದು. ಅಂದರೆ ಇದು ಗಂಟೆಗೆ ಸುಮಾರು 20 ಕಿಲೋಮೀಟರ್ ವೇಗದಲ್ಲಿ ಅದು ಓಡುತ್ತಂತೆ. ವಿಜ್ಞಾನಿಗಳು ಪರಿಶೋಧನೆ ಮಾಡಿ ಇರುವಂಥದ್ದು ಏನಪ್ಪ ಅಂದರೆ ಗಂಟೆಗೆ 20 ಕಿಲೋಮೀಟರ್ ಕೂಡ ವೇಗದಲ್ಲಿ ಓಡ್ಬೋದು. ಎರಡನೇದಾಗಿ ಏನಪ್ಪ ಅಂದರೆ ಆರುತ್ತಂದರೆ ಎಲ್ಲ ಸರ್ಪಗಳು ಕೆಳಗಡೆಯಿಂದ ಹೋದಾಗ ಇದು ಏನಪ್ಪ ಅಂದರೆ ಸ್ವಲ್ಪ ಕೆಳಗಡೆ ಮಾತ್ರ ಸ್ವಲ್ಪ ಇರುತ್ತೆ, ಮೇಲ್ಗಡೆ ಎತ್ತಿಕೊಂಡು ತುಂಬ ಸ್ಪೀಡಾಗಿ ಹೋಗುತ್ತಂತೆ. ಇದು ಬಹಳ ಸ್ಪೀಡಾಗಿ. ಈ ಸರ್ಪ ಪ್ರಿಯರಾದ ದೇವರ ಮಕ್ಕಳಿರ, ಅತ್ಯಂತ ವೇಗವಾಗಿ ಚಲಿಸುವ ಸರ್ಪಗಳಲ್ಲಿ ಒಂದು ಬೇಟೆಯನ್ನು ಹಿಡಿಯುವುದರಲ್ಲಿ ಚಾಣಕ್ಯತೆ ತೋರಿಸುತ್ತದಂತೆ. ಅಂದರೆ ಬೇಟೆ ಅಂದರೆ ಏನೋ ತನಗೆ ಬೇಕಾದಂಥ ಒಂದು ಆಹಾರ ಬೇಕಲ್ಲ, ಇಲಿಗಳಾಗಿರ್ಬೋದು, ಇಲ್ಲಾಂದರೆ ಅದಕ್ಕೆ ಬೇಕು ಯಾವುದೋ ಒಂದು ಚಿಕ್ಕ ಜೀವಿಗಳು ಇರ್ತಾವಲ್ಲ, ಅದನ್ನು ತಿನ್ನೋದಕ್ಕೆ, ಬೇಟೆ ಆಡೋದಕ್ಕೆ ಅದು ಬಹಳ ಜಾಣತೆನೇ, ಹುಷಾರಾಗಿ ಹೋಗುತ್ತೆ. ಒಂದು ವೇಳೆ ಅಪಾಯ ಬರುವಂಥದ್ದು ಗೊತ್ತಾದರೆ ಬೇಗ ಅದು ತಪ್ಪಿಸ್ಕೊಳ್ಳೋದಕ್ಕೆ ಅದು ಪ್ರಯತ್ನ ಮಾಡುತ್ತೆ. ಅದು ನೋಡಿ, ಮನುಷ್ಯರ ಸಪ್ಪಳ ಕೇಳಿದಾಗ ತಕ್ಷಣ ಏನಪ್ಪ ಅಂದರೆ ಕೆಲವು ಹಾವುಗಳು ನೋಡಿರ್ತೀರ, ತಪ್ಪಿಸ್ಕೊಂಡಿರ್ತವೆ. ಅಷ್ಟಾಕೆ ಪ್ರಿಯರಾದ ದೇವ್ರ ಮಕ್ಕಳಿರ, ನಮ್ಮನೇಲಿ ಚಿಕ್ಕದೊಂದು ಹಾವು ನಮ್ಮನೇಲೆ, ಹೌದು, ಕೆಳಗಡೆ ಬಂದಿತ್ತು ಒಂದು ಸಾರಿ. ಚಿಕ್ಕ ಸೊಸೆ ಹಾವು ನೋಡಿದ ತಕ್ಷಣ ಒಳಗಡೆ ಹೋಗಿದೆ. ತಕ್ಷಣ ಒಂದು ನಿಮಿಷದಲ್ಲಿ ಮತ್ತೆ ಎಲ್ಲಿಗೋಯ್ತೋ ಗೊತ್ತಿಲ್ಲ, ಹೊಟ್ಟೆಲಿ ತಪ್ಪಿಸ್ಕೊಂಡಿದೆ ಅದು. ನಾವೆಲ್ಲ ಏನು ಮಾಡಿದ್ದೀವಿ ಅವತ್ತು ರಾತ್ರಿ ನಿದ್ದೆನೇ ಮಾಡಿಲ್ಲ, ಎಲ್ಲಿದೆಯಪ್ಪ ಮತ್ತೆ ಯಾಕೆಂದ್ರೆ ಹುಡುಗರಿದ್ದಾರೆ, ಈ ಕಡೆ ಆ ಕಡೆ ಹುಡುಕ್ತಾ ಇದ್ದೀವಿ, ಸಿಗಲಿಲ್ಲ. ನನ್ನ ಪ್ರಾರ್ಥನೆ ಮುಗಿಸ್ಕೊಂಡು ಆಮೇಲೆ ಸರಿ ಬಿಡು ನೋಡ್ರಿಪ್ಪ ಅಂದಾಗ ಹುಡುಕ್ತಾ ಇದ್ದಾರೆ, ಸಿಗಲಿಲ್ಲ. ಕೊನೆಯದಾಗಿ ರಾತ್ರಿ ನಮ್ಮ ಮಿಸ್ಸಸ್ ವಾಶ್ರೂಮ್ಗೆ ಹೋದಾಗ, ಅಮ್ಮು ಇಲ್ಲಿದೆ ಅಂತೇಳಿ ಹೊರಗಡೆ ಬರ್ತಾಳೆ. ರಾತ್ರಿ ಎಲ್ಲ ಕಡೆ ಹುಡುಕಿದ್ದೀವಿ, ಸಿಗಲಿಲ್ಲ. ಎಲ್ಲೋ ಒಂದು ಮೂಲೆಕಲ್ಲಿ ಹೋಗಿ ಕೊನೆಯದಾಗಿ ತಪ್ಪಿಸ್ಕೊಂಡು ಅಲ್ಲಿದೆ ರೀ. ಅಂದರೆ ನೋಡಿ, ಆ ಹಾವು ಚಿಕ್ಕ ಹಾವು ಇದ್ದರೂ ಕೂಡ ಎಷ್ಟು ಹುಷಾರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದೆ. ಈ ನಮ್ಮ ಮಧ್ಯದಲ್ಲೂ ಕೂಡ ಕೆಲವು ಸಮಸ್ಯೆಗಳು ಬರ್ತಾ ಇರುತ್ತೆ ರೀ. ಬಂದಾಗ ನಾವೇನು ಮಾಡ್ತೀವಿ ಹೇಳಿ? ಮನುಷ್ಯರ ಮೂಲಕ ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತೀವ ಅಥವಾ ಎದ್ದು ನಿಂತ್ಕೊಳ್ತೀವ?
ಎದುರು ನಿಂತ್ಕೊಳ್ತೀವ, ತಪ್ಪಿಸ್ಕೊಳ್ತೀವ. ಹೆಚ್ಚಾಗಿ ಏನು ನಡೀತಾ ಇದೆ ಗೊತ್ತಾ? ಯಾರಾದರೂ ಒಂದು ಮಾತು ಅಂದ್ರೆ ಅಂತ ತಿಳ್ಕೊಳ್ಳಿ, ಅವಾಗ ಏನು ಮಾಡ್ತೀವಿ ನಾವು? ಏನು ಮಾಡ್ತೀವಿ? ಏಯ್ ನನಗಂತೀಯಾ ಅಂಥೇಳಿ ಒಂದು ಮಾತಂದ್ರೆ ನಾವು 2 ಮಾತು ಅಂತೀವಿ. 2 ಮಾತಂದಾಗ ಅವನು ಮತ್ತೊಂದು 4 ಮಾತಾಡ್ತಾನೆ. ಆವಾಗ ಏನಾಗುತ್ತಪ್ಪ ಅಂತ ನೋಡುವಾಗ ನಾವು ಎಲ್ಲಿಗೋ ಅರ್ಜೆಂಟ್ ಹೋಗಬೇಕು, ಎಲ್ಲಿಗೋ ಅರ್ಜೆಂಟ್ ಹೋಗಿ ನಮ್ಮ ಕೆಲಸ ಏನು? ಇವನ ಹತ್ರ ಮಾತಾಡೋ ಕೆಲಸ ಅಲ್ಲ, ನಮಗೇನೋ ಒಂದು ಕೆಲಸ ಇದೆ. ಉದ್ಯೋಗದ ಕೆಲಸ ಇರ್ಬೋದು, ಇಲ್ಲ ಫಂಕ್ಷನ್ಗೆ ಆದರೂ ಹೋಗಬೇಕು, ಇಲ್ಲ ಎಲ್ಲಿಗೋ ಆಸ್ಪತ್ರೆಗೆ ಹೋಗಬೇಕು, ಏನೋ ಸಂಪಾದನೆಗೋಸ್ಕರ ಹೋಗಬೇಕು, ಕುಟುಂಬ ನಡೆಸಬೇಕಲ್ಲ. ಅದ್ರಿಗೋಸ್ಕರ ನಾವು ಹೋಗುವಾಗ ಯಾವುದೊಂದು ಅಡ್ಡ ಬರುತ್ತಾ ಇರುತ್ತೆ. ಅವಾಗ ನಾವೇನು ಮಾಡ್ತೀವಿ ಅಂತ ನೋಡುವಾಗ ಅವನಿಗೆ ಉತ್ತರ ಕೊಡೋದಕ್ಕೆ ನಾನು ಕರೆಕ್ಟಾಗಿ ಇದ್ದೀನಲ್ಲ, ಕರೆಕ್ಟಾಗಿ ನಡೀತಾ ಇದ್ದೀನಲ್ಲ ಅಂತ ಹೇಳಿ ಅವ್ನಿಗೆ ಒಂದು ಮಾತಂತೀವಿ, ಅವನು 2 ಮಾತಂತಾನೆ, ಆಮೇಲೆ ಮತ್ತೊಂದು ಮಾತಂತೀವಿ, ಅವ್ನು ಇನ್ನೊಂದು ಮಾತು ಹೇಳ್ತಾನೆ, ಆಮೇಲೆ ಪಟ್ಟಂತ ಅವನು ಹೊಡಿತಾನೆ, ಆಮೇಲೆ ನಾವು ಒಂದು ಏಟು ಹೊಳ್ತೀವಿ. ನಮಗೂ ಗಾಯ, ಅವನಿಗೂ ಗಾಯ, ನಮಗೂ ಏಟು, ಅವನಿಗೂ ಏಟು. ಅದು ಎಲ್ಲಿವರೆಗೂ ಹೋಗುತ್ತೆ? ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ. ಪೊಲೀಸ್ ಸ್ಟೇಷನ್ಗೆ ಹೋದ್ಮೇಲೆ ಅವನು ಕೇಸ್ ಹಾಕ್ತಾನೆ, ನಾವು ಕೇಸ್ ಹಾಕ್ತೀವಿ. ಆಮೇಲೆ ಪೊಲೀಸ್ ಸ್ಟೇಷನಲ್ಲಿ ಮುಗೀತಾ ನಮ್ಮ ಮೇಲೆ FIR, ಅವನ ಮೇಲೆ FIR. ಅವನು ತಿರುಗಬೇಕು, ನಾನು ತಿರುಗಬೇಕು. ಎಷ್ಟು ವರ್ಷ ಅದು? ಸಿಂಪಲಾಗಿ ಅಲ್ಲಿ ಏನಪ್ಪ ಅಂದರೆ ಯೇಸು ಕ್ರಿಸ್ತರು ಹೇಳುವಂಥ ಮಾತೇನಪ್ಪ ಅಂದರೆ, ಜಾಣತನದಿಂದ ನಡ್ಕೊಳ್ರಿ ಅಂದಾಗ ಅರ್ಥ ಏನಪ್ಪ ಅಂದರೆ, ಓಕೆ ಒಂದು ಮಾತಂದಾನಲ್ಲಪ್ಪ, ದೇವರು ಸ್ತೋತ್ರವಾಗಿ ಹೊರಟು ಬಿಡಪ್ಪ ಅಂತೇಳಿ ಅಂದರೆ ಮುಗೀತು, ದೇವ್ರಿಗೆ ಸ್ತೋತ್ರವಾಗಲಿ. ಅಂದರೆ ನಾವು ಹುಷಾರಾಗಿ ಬುದ್ಧಿವಂತಿಕೆಯಿಂದ, ಅದು ಕೂಡ ನಮ್ಮ ಮೇಲೆ ಬಂದಾಗ ಪೊಲೀಸರಿದ್ದಾರೆ ನೋಡೋಣ, ತಪ್ಪೇನಿಲ್ಲ. ಮೀರಿದಾಗ ತಪ್ಪೇನಿಲ್ಲ ಪ್ರೇರೆ, ಕೇಸ್ ಆಗ್ಬೋದು, ಏನು ಹಾಕೋಣ ಕಾನೂನಿಗೆ ಒಳಪಟ್ಟು. ಬುದ್ಧಿವಂತಿಕೆಯಿಂದ, ಜಾಣತನದಿಂದ ಅಂದರೆ ಅರ್ಥ ಏನಮ್ಮ? ಮನೆಯಲ್ಲೂ ಕೂಡ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ರೀತಿಯಲ್ಲಿ ಜಗಳ ಬರ್ತಾ ಇರುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಬರುತ್ತಾ ಬರಲ್ವ? ಚಿಕ್ಕದಾಗಿ ಸ್ಟಾರ್ಟ್ ಆಗುತ್ತೆ. ಯಾರ ಮೂಲಕ ಸ್ಟಾರ್ಟ್ ಆಗುತ್ತೆ? ಇಬ್ಬರಲ್ಲೇ ಒಬ್ಬರ ಮೂಲಕ. ಯಾರ ಮೂಲಕ? ಗಂಡನ ಮೂಲಕ ಆಗಿರ್ಬೋದು, ಹೆಂಡತಿ ಮೂಲಕ ಆಗಿರ್ಬೋದು. ಹೆಂಡತಿ ಬಗ್ಗೆ ಕೂಡ ಗಂಡನ ಅರ್ಥ ಮಾಡ್ಕೊಳ್ಬೇಕು, ಗಂಡನನ್ನು ಕುರಿತು ಹೆಂಡತಿ ಅರ್ಥ ಮಾಡ್ಕೊಳ್ಬೇಕು. ಒಬ್ರಿಗೊಬ್ಬರು ಅರ್ಥ ಮಾಡಿಕೊಂಡು ಏನಪ್ಪ ಅಂದರೆ ಹೋಗ್ತಾ ಇರಬೇಕು, ಅದು ಸಂಸಾರ. ಚಿಕ್ಕದಾಗಿ ಒಬ್ಬರ ಮೂಲಕ ಏನೋ ಒಂದು ಮಾತು ಬರುತ್ತೆ, ಆ ಮಾತಿಗೆ ಇನ್ನೊಂದು ಮಾತು ಬರುತ್ತೆ, ಆಮೇಲೆ ದೊಡ್ಡದಾಗುತ್ತೆ. ಒಂದೇಟು ಇವ್ರು ಹೊಡಿಬೋದು, ಒಂದು ಮಾತು ಅನ್ಬೋದು. ಒಟ್ಟಲ್ಲಿ ಏನಾಗುತ್ತಪ್ಪ ಅಂದರೆ ಅದು ಎಲ್ಲಿ ಹೋಗುತ್ತೆ ಹೇಳಿ? ಒಂದೇಟು ಹೊಡೆದಾರಂತ ತಿಳ್ಕೊಟ್ರಿ, ಸೀದಾ ತವ್ರ ಮನೆಗೆ ಹೋಗ್ತಾರೆ. ತವ್ರ ಮನೆಗೆ ಹೋದಾಗ ಅಲ್ಲೇನಾಗುತ್ತೆ, ಅಣ್ಣ ತಮ್ಮಂದರು ಇರ್ತಾರಲ್ಲ, ಅಣ್ಣ ತಮ್ಮರಿದ್ದಾಗ ಮತ್ತೆ ಅವ್ರು ಬಂದು ಫೋನ್ ಮಾಡಿ, ಏನು ನಮ್ಮ ಅಕ್ಕನ ಹೊಡಿತೀಯಾ, ನಮ್ಮ ತಂಗಿಗೆ ಹೊಡಿತೀಯಾ, ನನ್ನ ಮಗಳಿಗೆ ಹೊಡಿತೀಯಾ, ಹಾಗೆ ಹೀಗೆ. ಅದು ಎಲ್ಲಿ ಹೋಗುತ್ತೆ ಹೇಳಿ? ದೊಡ್ಡದಾಗತ್ತೆ. ಇವಾಗ ಹೆಂಡತಿ ಗಂಡನಿಗೆ ಒಳಪಟ್ಟು ಜೀವಿಸ್ಬೇಕು, ಗಂಡನು ಹೆಂಡತಿಯನ್ನು ಪ್ರೀತಿಸ್ಬೇಕು, ಹೌದಲ್ವ? ಹೆಂಡತಿಯನ್ನು ಪ್ರೀತಿಸ್ಬೇಕು. ನೀ ಯಾಕೆ ಪಟ್ಟಂತ ಹೊಡಿತೀಯ? ಯಾಕೆ ಮಾತಾಡ್ತೀಯ? ಚಿಕ್ಕ ಸಮಸ್ಯೆಗಳನ್ನು ದೊಡ್ಡದು ಮಾಡಿಕೊಂಡು ಏನಪ್ಪ ಅಂದರೆ ಇಲ್ಲದ ಸಲ್ಲದ ಸಮಸ್ಯೆಗಳನ್ನು ತಂದುಕೊಂಡು ಪ್ರತಿನಿತ್ಯ ಕಿರಿಕಿರಿನೇ. ಜಾಣತನೇನು? ಇಬ್ಬರಲ್ಲಿ ಯಾರಾದರೂ ಒಬ್ಬರು ಕೋಪದಲ್ಲಿದ್ದಾರಾ? ಇವರು ಕೋಪದಲ್ಲಿದ್ದಾರಂತೇಳಿ ಗಮನ ಕೊಟ್ಟು ನಿಧಾನಕ್ಕೆ, ಬೇಡ, ನಾನು ದೇವರ ಮಗನು, ನಾನು ಏನು ಮಾಡಬೇಕು? ನನ್ನ ಹೆಂಡತಿಯನ್ನು ನಾನು ಕಾಪಾಡ್ಕೊಳ್ಬೇಕು, ನನ್ನ ಗಂಡನನ್ನು ನಾನು ಕಾಪಾಡ್ಕೊಳ್ಬೇಕಂತೇಳಿ ಒಳ್ಳೆ ರೀತಿಯಿಂದ ಬುದ್ಧಿವಂತಿಕೆಯಿಂದ ಜಾಣತನಿಂದ ಅಲ್ಲಿ ಸಂಸಾರ ಮಾಡಬೇಕಾಗತ್ತೆ. ಅದನ್ನೇ ಬಿಟ್ಟು ಏನ್ರಿ ಎಲ್ಲ ಕಿರಿಕಿರಿ. ನೋಡಿ ಪ್ರಿಯರ ದೇವ್ರ ಮಕ್ಕಳೇ, ಪ್ರತಿದಿನ ದಿನಪತ್ರಿಕೆಗಳಲ್ಲಿ, ವಾರ್ತೆ ಪತ್ರಿಕೆಗಳಲ್ಲಿ, ನ್ಯೂಸ್ ಮೀಡಿಯಾದಲ್ಲಿ ಏನು ಕಾಣ್ತೀವಿ ಪ್ರಿಯರೇ? ಗಂಡ ಹೆಂಡತಿಯನ್ನು ಹೊಡೆದ, ಹೆಂಡತಿ ವಿಷಕರಿಯಾಗಿ ಮತ್ತೊಂದು ರೀತಿಯಲ್ಲಿ ಗಂಡನನ್ನು ಕೊಂದಾಗ್ಬಿಟ್ಲು, ಏನೋ ಆಯ್ತಂತೇಳಿ ಇದೇ ಕೇಳ್ತಾ ಇದೀವಿ ಇಲ್ವಾ? ಏನೋ ಸುಳ್ಳ? ಪ್ರತಿನಿತ್ಯ ಇದೇ ನಡೀತಾ ಇದೆ. ಮನೆಯಲ್ಲಿ ಸಮಸ್ಯೆಗಳು, ಚಿಕ್ಕ ಸಮಸ್ಯೆಗಳಿರುತ್ತೆ, ಅದನ್ನು ದೊಡ್ಡದು ಮಾಡಿಕೊಂಡು ಏನೋ ಸಾಧನೆ ಏನು? ಕೋಪ ಮಾಡಿಕೊಂಡು ಹೆಂಡತಿಯನ್ನು ಕೊಂದಾಕಿದೆ, ಆಮೇಲೆ ನೀನು ಎಲ್ಲಿಗೆ ಹೋದೆ? ನೀನು ಜೈಲಿಗೆ ಹೋದೆ. ಅಲ್ಲೇನು ಕತೆ? ಜೈಲು ಕೂಳು ತಿನ್ನಬೇಕಾಗತ್ತೆ, ಸುಖ ಇಲ್ಲ, ಹೊರಗಡೆ ಹೋಗೋಕ್ಕಾಗಲ್ಲ, ಎಲ್ಲರ ಮಧ್ಯದಲ್ಲಿ ಅವಮಾನ, ಇದೆಲ್ಲ ನಡೀತಾ ಇದೆಯಲ್ಲ. ಅದಕ್ಕೆ ಯೇಸು ಕ್ರಿಸ್ತರು ಕೆಲವು ಸಂದರ್ಭದಲ್ಲಿ ಪ್ರಾಣಿಗಳನ್ನು, ಪಕ್ಷಿಗಳನ್ನು ಎಲ್ಲವನ್ನು ಪರಿಚಯ ಮಾಡ್ತಾರೆ. ಅವರು ಪ್ರಕೃತಿಯನ್ನು ಪರಿಚಯ ಮಾಡ್ತಾರೆ, ಗಾಳಿಯನ್ನು ಪರಿಚಯ ಮಾಡ್ತಾರೆ, ಈ ಪ್ರಕೃತಿಯಲ್ಲಿ ಏನೇನಿದೆ ಎಲ್ಲವನ್ನು ತೋರಿಸ್ತಾರೆ. ಅದು ಕೂಡ ನ್ಯಾಯವಾಗಿ ಇರುತ್ತೆ. ಸರ್ಪಗಳನ್ನು ತೋರಿಸಿದಾಗ ಸರ್ಪಗಳಂತೆ ಜಾಣರಾಗಿರಿ ಅಂದಾಗ ಪ್ರಿಯರ ದೇವ್ರ ಮಕ್ಕಳಿರ, ಅದರ ಮುಂದೆ ನಮ್ಮ ಜಾಣತನ ಏನಾದರೂ ನಡೀತಾ ಇದೆಯಾ ಅಂತ ನೋಡುವಾಗ, ಅದು ಸಮಸ್ಯೆ ಬಂದಾಗ ಪರವಾಗಿಲ್ಲ, ನನ್ನ ತಲೆಯಲ್ಲಿ ವಿಷ ಇದೆ, ನಾನು ಕಚ್ಚಿಬಿಡ್ತೀನಿ. ಎಲ್ಲಿ ಕಚ್ಚುತ್ತೆ? ನನ್ನ ತಲೆಯಲ್ಲಿ ವಿಷ ಇದೆ, ನಾನು ನೋಡೇ ಬಿಡ್ತೀನಿ ಅಂತ ಬರುತ್ತಾ ಮುಂದೆ?
ತಪ್ಪಿಸಿಕೊಳ್ಳೋದಕ್ಕೆ ಅದು ಪ್ರಯತ್ನ ಮಾಡುತ್ತೆ ಪ್ರಿಯರೇ. ಎಷ್ಟು ದೊಡ್ಡ ಸರ್ಪ ಆದರೂ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಅದು ಪ್ರಯತ್ನ ಮಾಡುತ್ತೆ. ಮೊಟ್ಟ ಮೊದಲು ಪ್ರಯತ್ನ ಮಾಡುತ್ತೆ, ಮತ್ತೆ ಎದುರು ನಿಂತಾಗ ಮತ್ತು ತಪ್ಪಿಸ್ಕೊಳ್ಳೋದಕ್ಕೇ ಅದು ಪ್ರಯತ್ನ ಮಾಡುತ್ತೆ. ನಾವೇನು ಮಾಡ್ತೀವಿ ಅಂದರೆ ಅದನ್ನು ಕೊಂದಾಕೋದಕ್ಕೆ ಪ್ರಯತ್ನ ಮಾಡ್ತೀವಿ. ಏನ್ರಿ ಅದು ವಿಷ ಸರ್ಪ, ಅದು ಕೊಂದಾಕೋಣ ತಪ್ಪೇನಿಲ್ಲ ರೀ. ಆದರೆ ಅದರ ಜಾಣತನ ಮತ್ತೊಂದು ನೋಡಿ, ಇನ್ನೊಂದು ಇಮೇಜು ಹಾಕಪ್ಪ. ಕೆಲವು ಅಂದರೆ ಈ ಪ್ರಪಂಚ ದೇಶದಲ್ಲಿ ಸುಮಾರು 4,000 ಜಾತಿಗಳಿರುವಾಗ ನಾವು ಒಂದು 2-3 ಜಾತಿಗಳನ್ನು ತಿಳ್ಕೊಳ್ಳೋಣ. ಮತ್ತೊಂದು ಹಾಕಪ್ಪ, ರಾಡ್ ಸರ್ಪ ಅಂತ. ಪರಿಸರಕ್ಕೆ ಸುಲಭವಾಗಿ ಹೊಂದಿಕೊಳ್ಳುತ್ತದೆ, ಆಹಾರ ಹುಡುಕುವುದರಲ್ಲಿ ಚತುರವೆಂದು ಪರಿಗಣಿಸುತ್ತದೆ. ರಾಡ್ ಸರ್ಪ ಅಂದರೆ ಪರಿಸರದಲ್ಲಿ ಹೊಂದಿಕೊಳ್ಳುವಂಥದ್ದು ಅಂದರೆ ಏನ್ರಿ, ಹೆಚ್ಚಾಗಿ ನಮ್ಮ ಪ್ರಾಂತದಲ್ಲಿ ಅಲ್ಲಲ್ಲಿ ಕಾಣ್ತಾ ಇರ್ತೀವಲ್ಲ, ಹೆಚ್ಚಾಗಿ ನಮ್ಮ ಪ್ರಾಂತದಲ್ಲಿ ಮನೆಗಳಲ್ಲಿ, ಅಂದರೆ ಅಕ್ಕಪಕ್ಕದಲ್ಲಿ ಅಲ್ಲಲ್ಲಿ ಸರ್ಪಗಳನ್ನು ನೋಡ್ತಾ ಇರ್ತೀವಲ್ಲ, ಈ ಸರ್ಪವನ್ನು ನೋಡ್ತಾ ಇರ್ತೀವಿ ಹೆಚ್ಚಾಗಿ. ಇದೇನಪ್ಪ ಅಂದರೆ ನೀರು ಇದ್ದಂಥ ಬಳಿ, ಅಂದರೆ ನೀರು ಇರುವಂಥ ಜಾಗದಲ್ಲಿ ಕೂಡ ಹೊಂದಿಕೊಳ್ಳುತ್ತೆ, ಬೆಟ್ಟದಲ್ಲಿ ಇಲ್ಲ ಅರಣ್ಯದಲ್ಲಿ, ಜನಗಳ ಮಧ್ಯದಲ್ಲಿ, ಎಲ್ಲ ಕಡೆ ಅಡ್ಜಸ್ಟ್ ಆಗುವಂಥ ಸರ್ಪ. ಕೆಲವು ಸರ್ಪಗಳು ಅಡ್ಜಸ್ಟ್ ಆಗಲ್ಲ, ತಮಗೆ ಯಾವುದು ಅನುಕೂಲ ಇರುತ್ತೋ ಆ ಪ್ರಾಂತವನ್ನು ನೋಡ್ಕೊಳ್ತವೆ. ಇದು ಆಗಲ್ಲ, ಎಲ್ಲ ಕಡೆ ಅಡ್ಜಸ್ಟ್ ಆಗಿ ಜೀವಿಸುವಂಥದ್ದು. ಅದು ಕೂಡ ಏನಪ್ಪ ಅಂದರೆ ಏನ್ರಿ, ತುಂಬ ಜಾಣತಂದೆ ಇರುತ್ತೆ. ಎರಡನೇದಾಗಿ ಅಪಾಯ ಬಂದಾಗ ಇದು ಕೂಡ ಬುದ್ಧಿವಂತಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂಥದ್ದು. ಎಲ್ಲ ಕಡೆ ಪ್ರಿಯರಾದ ದೇವರ ಮಕ್ಕಳಿರ ನದಿಗಳು ಇಲ್ಲಾಂದರೆ ಹೊಲಗಳು, ಹೌದಲ್ವ, ಎಲ್ಲ ಕಡೆ ಅಡ್ಜಸ್ಟ್ ಆಗುವಂಥದ್ದು. ನಾವು ಕೂಡ ಏನದ ಅರ್ಥ ಏನು, ಜಾಣತನ ಅಂದರೆ ಏನು, ನಾವು ಕೂಡ ಹೇಗಿರ್ಬೇಕಂತೆ, ಎಲ್ಲ ಕಡೆ ಅಡ್ಜಸ್ಟ್ ಆಗಬೇಕು. ಕೆಲವರು ಬೋಧಕರು ಹೆಂಗಿರ್ತಾರಪ್ಪ ಅಂದರೆ ಅಡ್ಜಸ್ಟೇ ಆಗಲ್ಲ. ಕೆಲವರು ಬೋಧಕರ ಸಹವಾಸ ನಾವು ಮಾಡಿದ್ದೀವಿ ಪ್ರಿಯರೇ, ಅಡ್ಜಸ್ಟ್ ಆಗಲ್ಲ, ಹೀಗೇ ಇರಬೇಕು, ಊಟ ಹೀಗೆ ಇರಬೇಕು. ಊಟದ ವಿಷಯದಲ್ಲಿ ಅಂದರೆ ಆರೋಗ್ಯದ ವಿಷಯದಲ್ಲಿ ನೋಡ್ಕೊಳ್ಳೋಣ, ತಪ್ಪಲ್ಲ ಅದು. ಕೆಲವು ವಿಷಯದಲ್ಲಿ, ರೂಮ್ಗಳ ವಿಷಯದಲ್ಲಿ, ಕೆಲವು ಯಾವುದೋ ಒಂದು ವಿಷಯದಲ್ಲಿ ಅಡ್ಜಸ್ಟೇ ಆಗಲ್ಲ. ಮತ್ತು ನಾವು ಸೇವಕರಂತ ಹೇಳ್ಕೊಳ್ತಾರೆ. ಸೇವಕರು ಏನ್ರಿ, ಸೇವಕರು ಕಲಿಬೇಕಾದಂಥದ್ದು ಬಹಳ ಇದೆ. ಸೇವಕರು ಕುರಿಗಳನ್ನು, ಅಂದರೆ ಸಭೆಯಲ್ಲಿದ್ದಂಥ ಕುರಿಗಳನ್ನು ಕಾಪಾಡಿಕೊಳ್ಬೇಕು. ಎರಡನೇದಾಗಿ ಅವರಿಗೆ ಮಾದರಿಯಾಗಿ ಜೀವಿಸಬೇಕು ಎಲ್ಲ ರೀತಿಯಲ್ಲಿ. ಅದಕ್ಕೆ ಅಪೊಸ್ತಲನಾಗಿರುವಂಥ ಪೌಲನು ಹೇಳ್ತಾನಲ್ಲ, ಸಿರಿತನದಲ್ಲಿ ಆಗಿರ್ಬೋದು, ಬಡತನದಲ್ಲಿ ಆಗಿರ್ಬೋದು, ಯಾವುದೇ ಸ್ಥಳದಲ್ಲಿ ಆಗಿರ್ಬೋದು, ಎಲ್ಲ ವಿಷಯದಲ್ಲಿ ನಾನು ಹೊಂದಿಕೊಂಡಿದ್ದೇನೆ ಅಂತ ಹೇಳ್ತಾನೆ. ಎಲ್ಲ ವಿಷಯದಲ್ಲಿ ನಾನು ಹೊಂದಿಕೊಂಡಿದ್ದೇನೆ, ಎಲ್ಲ ವಿಷಯದಲ್ಲಿ ನಾನು ಅಡ್ಜಸ್ಟ್ ಆಗಿದ್ದೀನಿ, ಸೇವೆ ನಿಮಿತ್ತವಾಗಿ ಪ್ರಯಾಸ ಪಟ್ಟಿದ್ದೀನಿ. ಒಳ್ಳೆ ಜ್ಞಾನದ ಮಾತನ್ನು ಅಪೊಸ್ತಲನಾಗಿರುವಂಥ ಪೌಲನು ಹೇಳುವಂಥದ್ದು ನೋಡ್ತೀವಿ ಪ್ರಿಯರಾದ ದೇವರ ಮಕ್ಕಳಿರ. ಮತ್ತೊಂದು ಸರ್ಪವನ್ನು ನಾವು ನೋಡೋಣ. ಇನ್ನೊಂದು ಪೈಥಾನ್ ಅಂತ. ಬೇಟೆಯನ್ನು ತಾಳ್ಮೆಯಿಂದ ಹೊಂಚು ಹಾಕಿ ಹಿಡಿಯುತ್ತದೆ, ಸುತ್ತಮುತ್ತಲಿನ ಪರಿಸರವನ್ನು ಚೆನ್ನಾಗಿ ಗ್ರಹಿಸುತ್ತದೆ. ಅಂದರೆ ಬೇಟೆಯನ್ನು ತಾಳ್ಮೆಯಿಂದ ಹಿಡಿಯುತ್ತದೆ ಅಂದರೆ ಅರ್ಥ ಏನಿದು, ಏನು ಗೊತ್ತಾ? ಸುಮ್ಮನೆ ಹೊರಗಡೆ ಎಲ್ಲಿ ಬೇಕಲ್ಲಿ ಹೋಗಿ ಇದು ಮಾಡಲ್ಲ. ಅದು ತಾಳ್ಮೆಯಿಂದ, ಅಂದರೆ ಬಹಳ ತಾಳ್ಮೆಯಿಂದ ನೋಡಿ ಅದಕ್ಕೆ ಅನುಕೂಲ ಆದಾಗ ಹಿಂಗೆ ಗಬಕ್ಕೆ ಹಿಡಿತದೆ. ಹೆಂಗೆ ಹಿಡಿತದೆ ಗೊತ್ತಾ? ಒಂದೇನಾದರೂ ಹಿಡಿಬೇಕಾದ್ರೆ, ಒಂದು ಇಲಿ ಆಗಲಿ, ಅದರ ಹತ್ರ ಬಂದಾಗ ಒಂದು ಕ್ಷಣದಲ್ಲಿ ಅದು ಬೇಟೆ ಆಡುತ್ತೆ. ಅರ್ಥ ಆಗದಮ್ಮ? ಎಲ್ಲೋ ಇರುವಾಗ ಅಲ್ಲಿ ಹೋಗಿ ಬೇಟೆ ಆಡೋದಕ್ಕೆ ಅದಿಷ್ಟ ಆಗಲ್ಲ. ಇದು ತಾಳ್ಮೆಯಿಂದ ಎದುರು ನೋಡುತ್ತೆ, ಅದರ ಬಳಿಗೆ ಬಂದಾಗ ಅಂತೇಳಿ ಒಂದು ಕ್ಷಣದಲ್ಲಿ ಅದೇನು ಮಾಡುತ್ತೆ ಗೊತ್ತಾ? ಬೇಟೆ ಆಡುವಂಥದ್ದು. ಬುದ್ಧಿವಂತಿಕೆಯಿಂದ, ತಾಳ್ಮೆಯಿಂದ, ಅದರ ಗುಣ. ದೇವರ ಮಕ್ಕಳಾಗಿರುವಂಥ ನಾವು ಈ ಜಾಣತನ ಇರಬೇಕಂತಾರೆ. ಅಂದರೆ ಅದರಲ್ಲಿರುವಂಥ ಜಾಣತನ ಮೊದಲನೇದಾಗಿ ಏನಪ್ಪ ಅಂದರೆ, ನಮ್ಮ ಥರ ಕಿವಿಗಳಿಲ್ಲ, ಆದರೆ ಅದು ದೇಹದೆಲ್ಲ ಕೂಡ ಒಂದು ರೀತಿಯಲ್ಲಿ ಸ್ಪರ್ಶತೆಯಿಂದ ಅದು ಗ್ರಹಿಸ್ಕೊಳ್ಳುತ್ತೆ. ಎರಡನೇದಾಗಿ ಕಾಲುಗಳಿಲ್ಲ, ಏನ್ರಿ ಈ ಕಡೆ ಏನ್ರಿ ತಪ್ಪಿಸ್ಕೊಳ್ಳೋದಕ್ಕೆ ಎಷ್ಟು ಪ್ರಯತ್ನ ಮಾಡುತ್ತೆ ಹೇಳಿ ಪ್ರಿಯರೇ, ಹೌದಲ್ವ? ಪ್ರಯತ್ನ ಮಾಡಲ್ವಾ? ಪ್ರಯತ್ನ ಮಾಡುತ್ತೆ, ಆಹಾರವನ್ನು ಸಂಪಾದಿಸಿಕೊಳ್ಳುತ್ತೆ, ಬುದ್ಧಿವಂತಿಕೆಯಿಂದ ಇರುತ್ತೆ. ಸಮಸ್ಯೆಗಳು ಬಂದಾಗ ಯಾವ ರೀತಿ ತಪ್ಪಿಸ್ಕೊಳ್ಬೇಕು ಅದು ಜಾಣತನದಿಂದ ಅದು ಪ್ರಯತ್ನ ಮಾಡುತ್ತೆ. ನಾವೇನಪ್ಪ ಅಂದರೆ ಸಮಸ್ಯೆಗಳು ಬಂದಾಗ ಮತ್ತೆ ಎದುರೋಗಿ ಇನ್ನೂ ಸಮಸ್ಯೆಗಳನ್ನು ತಂದುಕೊಳ್ತಾ ಇರ್ತೀವಿ. ನಾವು ಮತ್ತೆ ಜಾಸ್ತಿ ಸಮಸ್ಯೆಗಳನ್ನು ತಂದುಕೊಳ್ತಾ ಇರ್ತೀವಿ. ಜ್ಞಾನೋಕ್ತಿಗಳ ಗ್ರಂಥ 14ನೇ ಅಧ್ಯಾಯ 16ನೇ ವಚನವನ್ನು ನೋಡಿ ಪ್ರಿಯರೇ. ಜ್ಞಾನೋಕ್ತಿಗಳ ಗ್ರಂಥ 14ನೇ ಅಧ್ಯಾಯ
16ನೇ ವಚನವನ್ನು ನೋಡಿ. ಜ್ಞಾನಿಯು ಕೇಡಿಗೆ ಭಯಪಟ್ಟು ಹೊರೆಯಾಗುವನು, ಜ್ಞಾನಹೀನನು ಸೊಕ್ಕೇರಿ ಭಯವನ್ನು ಲಕ್ಷಿಸನು. ಏನ್ರಿ ಅರ್ಥ ಆಗತ್ತಾ ಪ್ರಿಯರೇ? ಜ್ಞಾನಿಯು ಏನು ಮಾಡ್ತಾನಂತೆ? ಭಯಪಟ್ಟು. ಜ್ಞಾನಿಯು ಕೇಡಿಗೆ ಭಯಪಟ್ಟು ಹೊರೆಯಾಗುವನು ಅಂದರೆ ಜ್ಞಾನಿ, ಬುದ್ಧಿವಂತನು, ಜಾಣನು ಏನು ಮಾಡ್ತಾನಂತೆ? ಕೇಡಿಗೆ ಭಯಪಡ್ತಾನೆ. ಕೇಡಿಗೆ ನೀನು ಕೇಡು ಬಂದರೆ ಭಯಪಡ್ತೀಯಾ? ನಿನಗೆ ಧೈರ್ಯ ಇದೆಯಾ? ನಿನಗೆ ದಮ್ಮಿದೆಯಾ? ಏನು ಸುಮ್ಮನೆ ಹೋಗಿ ಒದೆ ತಿನ್ನೋದಕ್ಕ? ಇವನೇನು ಗೊತ್ತಾ, ನಿನಗೆ ಧೈರ್ಯ ಇದೆಯಾ, ದಮ್ಮಿದೆಯಾ ಅಂತೇಳಿ ಮಾತಾಡ್ತಾನೆ. ಏನದು? ರೊಚ್ಚಿಗೆಬ್ಬಿಸುವಂಥ ಮಾತುಗಳು. ಬುದ್ಧಿವಂತರು ಏನಾಗಬೇಕು? ನನಗೆ ಹಂಗೆ ಮಾತಾಡ್ತೀಯ ಅನ್ಬೇಕಾ? ಸರಿ, ನೀನೇ ಬುದ್ಧಿವಂತನ ಹೋಗಂತೇಳಿ ಸೈಲೆಂಟ್ ಆಗಬೇಕಾ? ಏನಾಗಬೇಕು ಹೇಳಿ? ಏನಾಗಬೇಕು? ಹೇಗಿರಬೇಕು? ಕೆಲವರು ನಮ್ಮ ಕ್ರೈಸ್ತರಲ್ಲಿ ಒಳ್ಳೆ ಕ್ರೈಸ್ತರು ಇರ್ತಾರೆ ಪ್ರೇಯರ್. ಕೆಲವರು ಅಡ್ಜಸ್ಟ್ ಆಗ್ತಾರೆ, ಸರಿಪಾ ಆಯ್ತು ಬಿಡಪ್ಪ, ದೇವ್ರ ಸ್ತೋತ್ರವಾಗಲಿ ಅಂತ ಹೋಗ್ತಾರೆ. ಇನ್ನು ಕೆಲವರು ಏನಪ್ಪ ಅಂದರೆ ಸುಮ್ಮನೆ ಜಗಳಕ್ಕೆ ಹೋಗ್ತಾರೆ. ಇವಾಗ ಜ್ಞಾನಿ ಯಾರು ಹೇಳಿ ಪ್ರಿಯರೇ? ಸುಮ್ಮನೆ ಜಗಳಕ್ಕೆ ಹೋಗೋರು ಜ್ಞಾನಿ ಆಗ್ತಾರ? ಏನಿರಲ್ಲ, ಸುಮ್ಮನೆ ಜಗಳ. ಗಮನ ಬರುತ್ತೆ ರೀ. ಮೊಟ್ಟ ಮೊದಲು ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಸುಮ್ಮನೆ ಕೋಪ, ಮುಖದಲ್ಲಿ ಕೋಪ. ಯಾಕಮ್ಮ ಕೋಪ ನಿನಗೆ? ಯಾಕೆ ಮಗನೇ ನಿನಗೆ ಕೋಪ? ಯಾಕೆ? ಏನು ಸಾಧನೆ ಏನು ಮಾಡ್ತಿದ್ದಿ ಹೇಳಿ ಮಗನೇ? ಏನು ಸಾಧನೆ ಏನು ಮಾಡ್ತಾಯಿದ್ದಿ ಹೇಳಪ್ಪ? ನೀನು ಕೋಪ ಮಾಡಿಕೊಂಡೆ ಸುಮ್ಮನೆ. ಸಾಧನೆ ಏನು ನಿಂದು? ದೊಡ್ಡದು ಬಂಗಾರದ ಮೂಟೆ ಮನೆಯಲ್ಲಿ ಬಂತ? ಬಿರೋ ತುಂಬ ಬಂಗಾರ ತುಂಬಿಕೊಳ್ತಾ? ಅಥವಾ ಪರಲೋಕದಲ್ಲಿ ಹೆಸರು ಏನಾಗುತ್ತೆ? ನೀನು ಹುಚ್ಚುಚ್ಚಾಗಿ ಆವೇಶ ಪಟ್ಟಾಗ ಈ ಸಮಾಜದಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿನ ಮನುಷ್ಯ ಅಷ್ಟೇ. ಮನುಷ್ಯ ಸುಮ್ಮನೆ ಕೋಪ ಪಡ್ತಾನೆ, ಸುಮ್ಮನೆ ಜಗಳಕ್ಕೆ ಹೋಗ್ತಾ ಇರ್ತಾನೆ. ಆಮೇಲೆ ಲೋಕದಲ್ಲಿ ಎಲ್ಲ ಕಡೆ ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿರ ಅವಿವೇಕಿಗಳಾಗಿ ನಡ್ಕೊಳ್ತಾ ಇರ್ತಾರೆ. ನಮ್ಮ ಕ್ರೈಸ್ತರ ಮಧ್ಯದಲ್ಲೂ ಕೂಡ ಇಂಥ ಗುಣಗಳಿದೆ. ಮೊಟ್ಟ ಮೊದಲು ಅದು ಹೋಗಬೇಕು. ಇಲ್ಲಾಂದ್ರೆ ನಾವು ಉದ್ಧಾರ ಆಗಲ್ಲ. ನಮ್ಮನ್ನು ದೇವ್ರು ಮೆಚ್ಚಬೇಕು, ಮನುಷ್ಯರಲ್ಲ. ನಮ್ಮನ್ನು ಯಾರು ಮೆಚ್ಚಬೇಕು ಹೇಳಿ? ದೇವ್ರು ಮೆಚ್ಚಬೇಕು. ದೇವ್ರು ಮೆಚ್ಚಬೇಕಾದ್ರೆ ಬುದ್ಧಿವಂತಿಕೆ ಇರಬೇಕಲ್ವಾ? ನೀನು ಜಾಣನಾಗಿ ನಡ್ಕೊಳ್ಬೇಕಂತ ಹೇಳ್ತಾರೆ, ಬುದ್ಧಿವಂತಿಕೆಯಿಂದ ನಡ್ಕೊಳ್ಬೇಕಂತ ಹೇಳ್ತಾರೆ. ನಿನ್ನ ಜಾಣತನ ದೇವರ ಕೆಲಸದಲ್ಲಿ ತೋರಿಸು. ನಿನ್ನ ಜಾಣತನ ಆತ್ಮ ಬೆಳವಣಿಗೆಯಲ್ಲಿ ತೋರಿಸು. ನಿನ್ನ ಜಾಣತನ ಇನ್ನೊಬ್ಬರನ್ನ ಕಾಪಾಡುವುದರಲ್ಲಿ ತೋರಿಸು, ಕೆಲಸದಲ್ಲಿ ತೋರಿಸ್ಬೇಕು ಪ್ರತಿಯೊಬ್ಬರು ಕೂಡ. ಅದೇ ಜ್ಞಾನೋಕ್ತಿಗಳ ಗ್ರಂಥ 22ನೇ ಅಧ್ಯಾಯ 3ನೇ ವಚನ ನೋಡಿ. ಜ್ಞಾನೋಕ್ತಿಗಳ ಗ್ರಂಥ 22ನೇ ಅಧ್ಯಾಯ 3ನೇ ವಚನ. ಜಾಣನು ಕೇಡನ್ನು ಕಂಡು ಅಡಗಿಕೊಳ್ಳುವನು, ಬುದ್ಧಿಹೀನನು ಮುಂದೆ ಹೋಗಿ ನಷ್ಟಪಡುವನು. ಬುದ್ಧಿಹೀನನು ಮುಂದೆ ಹೋಗಿ ನಷ್ಟಪಡುವನು. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಜಾಣತನದಿಂದ ಆ ಸರ್ಪಗಳು ಸಮಸ್ಯೆಗಳು ಬಂದಾಗ ಏನು ಮಾಡ್ತಾವಂತೆ? ತಪ್ಪಿಸ್ಕೊಳ್ತಾವಂತೆ. ನಾವೇನು ಮಾಡಬೇಕಂತೆ? ಜಾಣತನದಿಂದ ಏನಾದರೂ ಮಾತಾಡಬೇಕಾದ್ರೆ ಬುದ್ಧಿವಂತಿಕೆಯಿಂದ ಮಾತಾಡಬೇಕು ಅಂತ ಹೇಳ್ತಾರೆ ಪ್ರಿಯರೇ. ಖಂಡಿತವಾಗಿ ಎಲ್ಲಾದರೂ ಪ್ರಶ್ನೆ ಇದೆಯಾ? ದೇವ್ರ ಬಗ್ಗೆ ಏನಾದರೂ ಮಾತಾಡಬೇಕಾ? ಮಾತಾಡೋಣ. ಆದರೆ ಏನೋ ಸಮಸ್ಯೆ ಬಂದಿದೆ ಅಂತ ಹೇಳಿ ನಾವು ಸುಮ್ಮನೆ ಹೋಗೋದು ಬೇಡ. ಯಾಕೆಂದರೆ ಯೇಸು ಪ್ರಭು ಕೂಡ ಹೇಳಿದ್ದಾರಲ್ಲ. ಏನು ಹೇಳಿದ್ದಾರೆ? ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 43ನೇ ವಚನದಿಂದ, ನಿನ್ನ ನೆರೆಯವರನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಗೆ ಮಾಡಬೇಕೆಂದು ಹೇಳಿದೆ ಎಂಬುದಾಗಿ ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿ. ಇದು ಯಾರಾದರೂ ಕಲ್ತಿದ್ದೀರಾ ಪ್ರಿಯರೇ? ಇದು ಯಾರಾದರೂ ಕಲ್ತಿದ್ದಾರಾ? ಹೆಚ್ಚಾಗಿ ಮಧ್ಯದಲ್ಲಿ ಏನ್ರಿ ಕೆಲವರು ಸ್ತ್ರೀಯರು ಇರ್ತಾರೆ, ಬರೀ ಚಾಡಿ ಮಾತುಗಳೇ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ಕೆಲವರು ಕಲ್ತ್ಕೊಂಡ್ಬಿಡ್ತಾರೆ, ಅದು ಬಿಡಲ್ಲ. ಅಂದರೆ ಹೆಣ್ಣು ಮಕ್ಕಳು ಈ ರೀತಿ ಕಲ್ತ್ಕೊಂಡ ಅಂದರೆ ಅದು ಸರ್ವನಾಶ. ಕುಟುಂಬ ಸರ್ವನಾಶ, ಸಭೆ ಸರ್ವನಾಶ, ಆತ್ಮಿಕತೆ ಸರ್ವನಾಶವಾಗುತ್ತೆ. ಮೊಟ್ಟ ಮೊದಲು ಅದನ್ನು ಸಾಯಿಸಬೇಕು. ಏನಿದೆ ಇದ್ದಾಗ ಕರೆಕ್ಟಾಗೇ ಮಾತಾಡಬೇಕು, ಜಾಗೃತಿಯಿಂದ ಇರಬೇಕು. ಪ್ರಿಯರಾದ ದೇವ್ರ ಅನೇಕ ಸಭೆಗಳು ಹಾಳಾಗಿದೆ ರೀ. ಅನೇಕ ಸಭೆಗಳು ತುಂಬ ಜಾಗೃತಿಯಿಂದ ಇರಬೇಕಾಗತ್ತೆ. ಪುರುಷರು ಕೂಡ ಹಾಗಿದ್ದಾರೆ, ಕೆಲವರು ಸರಿಯಿಲ್ಲ. ಜಾಗ್ರತೆಯಿಂದ ಇರಬೇಕಂತ ಹೇಳ್ತಾರೆ. ಯಾಕೆಂದರೆ ನಿನ್ನ ಆತ್ಮದ ಜವಾಬ್ದಾರಿ ನಿನಗಿದೆ. ನಿನ್ನ ಆತ್ಮವನ್ನು, ನಿನ್ನ ಕುಟುಂಬದ ಆತ್ಮವನ್ನು, ನಿನ್ನ ಸಭೆಯ ಆತ್ಮವನ್ನು ನೀನು ಕಾಪಾಡಿಕೊಳ್ಬೇಕಾದರೆ ನೀನು ಬಹಳ ಜಾಗೃತಿಯಿಂದ ಇರಬೇಕಂತ ಹೇಳ್ತಾರೆ. ಯಾರಾದರೂ ಶತ್ರುಗಳನ್ನೇ ಅಂದಾಗ ನಿನ್ನ ಮನೇಲಿ ಯಾರಿದ್ದಾರೆ ಹೇಳು?
ನಿನ್ನ ಅಣ್ಣನು, ನಿನ್ನ ತಮ್ಮನು, ನಿನ್ನ ಅಕ್ಕಳು, ನಿನ್ನ ತಂಗಿ, ನಿನ್ನ ಅತ್ತಿಗೆ, ನಿನ್ನ ಮಾವ, ನಿನ್ನ ಯಾರಿರ್ತಾರೆ ಹೇಳೋ? ಯಾರಿರ್ತಾರೆ ಮನೆಯಲ್ಲಿ? ಯಾರಿರ್ತಾರೆ ಮನೆಯಲ್ಲೇ ದ್ವೇಷ ಇಟ್ಕೊಂಡವರು ಹೊರಗಡೆ ಸಭೆಯಲ್ಲಿ ಪ್ರೀತಿಸ್ತಾರ? ಮೊಟ್ಟ ಮೊದಲು ಕಲಿರಿ ಮಕ್ಕಳಿರ ಅಂತ ಹೇಳ್ತಾರೆ. ನಮ್ಮನ್ನು ಪ್ರೀತಿಯಿಂದ ಕೇಳ್ತಾರೆ, ಮಕ್ಕಳಿರ, ಕಲಿರಿ ಮಕ್ಕಳಿರ, ನೀವು ನನ್ನ ಮಕ್ಕಳು, ನಾನು ನಿಮಗೆ ಅವಕಾಶವನ್ನು ಕೊಟ್ಟಿದ್ದೀನಲ್ಲ, ನೀವು ಕಲಿರಿ ಮಕ್ಕಳಿರ, ನೀವು ಕಲಿರಿ ಮಕ್ಕಳಿರ, ನನ್ನ ಮಾತಿನ ಪ್ರಕಾರ ನಡೀರಿ, ನನಗೆ ವಿಧೇಯರಾಗಿರಂತೇಳಿ. ಎಷ್ಟು ಅದ್ಭುತವಾದಂಥ ಮಾತು ಪ್ರಿಯರೇ. ಎತ್ತ ತಂದೆ, ನಮ್ಮ ತಂದೆ ಒಳ್ಳೆ ತಂದೆ ಅಲ್ವಾ? ನಮ್ಮ ಸರಿಪಡಿಸ್ತಾರೆ, ನಮ್ಮನ್ನು ಕಾಪಾಡ್ತಾರೆ. ನಾವು ನಾಶದಲ್ಲಿದ್ದಾಗ, ಅಪಾಯದಲ್ಲಿ, ಯಾವುದೋ ಒಂದು ತೊಂದರೆಗಳಲ್ಲಿದ್ದಾಗ ದೇವ್ರು ನಮ್ಮನ್ನು ಜೊತೆಯಾಗಿದ್ದು ಕಾಪಾಡೋದಕ್ಕೆ ಏನ್ರಿ ಕರಿತಾ ಇದ್ದಾರೆ, ಬರ್ತಾರೆ, ಕಾಪಾಡ್ತಾರೆ. ಅಂದಮೇಲೆ ಅಂಥ ತಂದೆ ನಮಗೆ ಎತ್ತ ತಂದೆ ಇರುವಾಗ, ದೇವ್ರು ನಮಗಿರುವಾಗ ಆತನಿಗೆ ಒಳಪಟ್ಟು ವಿಧೇಯರಾಗಿ ನಡ್ಕೊಳ್ಳೋದು ನಮ್ಗೆ ಏನು ನಷ್ಟ ಆಗುತ್ತೆ? ನಮ್ಮದು ನಷ್ಟ ಏನು? ಅಂದರೆ ಹೃದಯದಲ್ಲಿ ಬೇರೆಯವರಿಗೆ ಸ್ಥಾನ, ಯಾರಿಗೆ ಸ್ಥಾನ? ಸೈತಾನಕ್ಕೆ ಸ್ಥಾನ ಕೊಟ್ಟರೆ ಗರ್ವ ಉಂಟಾಗುತ್ತೆ. ಅನೇಕ ಸುಳ್ಳುಗಳು, ಅನೇಕ ತಪ್ಪುಗಳು ಹುಟ್ಟಿಕೊಳ್ಳುತ್ತೆ. ಪ್ರಿಯರಾದ ದೇವರ ಮಕ್ಕಳಿರ, ಅದಿರುತ್ತೆ ರೀ. ಪ್ರಭು ಹೇಳೋಂಥ ಮಾತೇನು? ನಿನ್ನ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸೋರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರೋ ನಿಮ್ಮ ತಂದೆಗೆ ಮಕ್ಕಳಾಗಿರುವಿರಿ. ವೈರಿಗಳಿದ್ದಾರ, ಹೋಗ್ಲಿಬಿಟ್ಟು ದೇವರು ಸ್ತೋತ್ರವಾಗಲಿಪ್ಪ ಅಂತೇಳಿ ಅವ್ರನ್ನ ಪ್ರೀತಿಸ್ಬೇಕಂತಂದರೆ ನಿನ್ನ ಆತ್ಮವನ್ನು ಯಾವ ರೀತಿ ಪ್ರೀತಿಸ್ಕೊಳ್ತೀವೋ ಅದೇ ಪ್ರಕಾರ ಅವನು ಕೂಡ ರಕ್ಷಣೆ ಹೊಂದಲಿ ಅಂತೇಳಿ ದೇವರನ್ನು ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆ ದೇವರು ನೋಡ್ತಾರೆ. ಆಮೇಲೆ ಯಾರಿಗೆ ಶಿಕ್ಷೆ ಕೊಡಬೇಕೋ ಮುಯ್ಯಿ ತೀರಿಸ್ಕೊಂಡ ಕೆಲಸ ಅವ್ರ ಕೆಲಸ. ದೇವ್ರ ಮುಯ್ಯಿ ತೀರಿಸಿದರೆ ಹೇಗಿರುತ್ತೆ ಪ್ರಿಯರೇ? ನಾವೇನು ಮಾಡ್ತೀವಿ? ಸುಮ್ಮನೆ ಏನೋ ಚಾಡಿ ಮಾತು ಹೇಳ್ಬೋದು. ನಾವು ಮಾಡೋದೇನಪ್ಪ ಅಂದರೆ ಸುಮ್ಮನೆ ಏನೋ ಸ್ವಲ್ಪ ಇದಾಗಿ ಮಾಡ್ಬೋದು ವಿನಃ ದೇವ್ರ ಕೈ ಹಾಕಿದ್ರೆ ಹೆಂಗಿರುತ್ತೆ ಗೊತ್ತಾ? ದೇವ್ರ ಕೈ ಹಾಕಿದರೆ ನಾಶ. ಅದಕ್ಕೆ ದೇವ್ರ ಹತ್ರ ನಾವು ಬೇಡಬೇಕು, ತಂದೆ ಕ್ಷಮಿಸ್ಬಿಡಿ ತಂದೆ, ಅವ್ರು ತಿಳಿಯದೆ ತಪ್ಪು ಮಾಡಿದ್ದಾರೆ, ತಿಳಿಯದೆ ಬೈದಿದ್ದಾರೆ, ತಿಳಿಯದೆ ಏನೋ ಮಾಡಿದ್ದಾರೆ ತಂದೆ ಅಂತೇಳಿ ನಾವು ಕೇಳಿದಾಗ ನಾವು ದೇವರಿಗೆ ಮಕ್ಕಳಾಗ್ತೀವಿ, ಯೇಸು ಕ್ರಿಸ್ತರಿಗೆ ಶಿಷ್ಯರಾಗ್ತೀವಿ. ಇಲ್ಲಾಂದ್ರೆ ಆಗಲ್ಲ. ದ್ವೇಷ ಇಟ್ಕೊಂಡು, ಮೋಸ ಇಟ್ಕೊಂಡು, ಅನೇಕ ಹೃದಯದಲ್ಲಿ ಕುತಂತ್ರ ತುಂಬಿಕೊಂಡು ಹೋದರೆ ಪ್ರಿಯರೇ ನಾವು ದೇವರಿಗೆ ಮಕ್ಕಳು ಆಗೋದಿಲ್ಲ ಪ್ರಿಯರೇ. ಸುಮ್ಮನೆ ಈ ಸಮಾಜದಲ್ಲಿ ದೇವರ ಮಕ್ಕಳಂತೇಳಿ ಕರೆಯಲ್ಪಡ್ಬೋದು, ದೇವರ ದೃಷ್ಟಿಯಲ್ಲಿ ನಮ್ಗೆ ಬೀಳೋದೇ ಇಲ್ಲ ರೀ. ಎರಡು ಮಾತಿಲ್ಲ ಇದರಲ್ಲಿ. ದೇವರಿಗೆ ಮಕ್ಕಳಾಗಿರಬೇಕು ಅಂದರೆ ನೀವು ಜಾಣತನದಿಂದ ಇರಬೇಕು ಅಂತಾರೆ. ಜಾಣತನದಿಂದ. ಎರಡನೇದಾಗಿ ಪಾರಿವಾಳಗಳಂತೆ ನಿಷ್ಕಪಟಿಗಳಾಗಿರ್ರಿ. ಪಾರಿವಾಳಗಳಂತೆ ನಿಷ್ಕಪಟಿಗಳಾಗಿರಿ ಅಂದರೆ ಏನ್ರಿ? ಯೇಸು ಕ್ರಿಸ್ತರು ದೀಕ್ಷಾಸ್ಥಾನವನ್ನು ಪಡೆಯುವಂಥ ಸಂದರ್ಭದಲ್ಲಿ ಪಾರಿವಾಳಗಳಂತೆ ಪವಿತ್ರಾತ್ಮನ ಇಳಿದನು ಅಂತ ಇರುತ್ತೆ. ಅಂದರೆ ಪವಿತ್ರಾತ್ಮನಿಗೆ ಯಾರಿಗೆ ತೋರಿಸ್ತಾರೆ ಗೊತ್ತಾ? ಪಾರಿವಾಳದ ಹಾಗೆ ಅಂತೇಳಿ. ಪ್ರಿಯರಾದ ದೇವ್ರ ಮಕ್ಕಳಿರ ಹೋಲಿಸುವಂಥದ್ದು. ಅಂದರೆ ಪಾರಿವಾಳ ನೋಡುವಾಗ ಯಾವುದಕ್ಕೆ ಸೂಚನೆ, ಅದು ಯಾವುದಕ್ಕೆ ಅದು ಸಂಕೇತವಾಗಿದೆ ಅಂತ ನೋಡುವಾಗ ಪರಿಶುದ್ಧತೆಗೆ, ಶಾಂತಿಗೆ, ಸಮಾಧಾನಕ್ಕೆ. ಶಾಂತಿ, ಸಮಾಧಾನ, ಪರಿಶುದ್ಧತೆ ಯಾರಲ್ಲಿ ನೋಡ್ತೀವಿ? ಯೇಸು ಕ್ರಿಸ್ತರಲ್ಲಿ ನೋಡ್ತೀವಿ. ನನ್ನಲ್ಲಿರುವಂಥ ಶಾಂತಿ, ಸಮಾಧಾನ, ಪರಿಶುದ್ಧತೆ ನಿಮ್ಮಲ್ಲಿರಬೇಕು. ಅಷ್ಟೇ ಯಾಕೆ ಪಾರಿವಾಳಗಳಂತೆ ನಿಷ್ಕಪಟಿಗಳಾಗಿರಿ. ಅದರಲ್ಲಿ ಕಪಟ ಇಲ್ಲ, ಅದರಲ್ಲಿ ಮೋಸ ಇಲ್ಲ, ಕಪಟ ಇಲ್ಲ. ಆ ಶರೀರದಲ್ಲೂ ಇಲ್ಲ, ಅದರ ಜೀವಿತದಲ್ಲೂ ಕೂಡ ಇಲ್ಲ. ಈ ಪಾರಿವಾಳದ ಬಗ್ಗೆ ಒಂದು ಇಮೇಜನ್ನು ನೋಡೋಣ. ಏನ್ರಿ, ಅದು ಪಾರಿವಾಳ ಇದೆಯಲ್ಲ, ಭಾಳ ಸಂಗಾತಿಯನ್ನು ಆರಿಸ್ಕೊಳ್ಬೇಕಾದ್ರೆ ಒಬ್ಬನ ಆರಿಸ್ಕೊಂಡ ಮೇಲೆ ಒಂದು ಹೆಣ್ಣು ಪಾರಿವಾಳ ಗಂಡು ಪಾರಿವಾಳ ಜೊತೆ ಜೀವಿಸ್ಬೇಕಾದ್ರೆ ಏನ್ರಿ, ಸಾಯೋವರೆಗೂ ಒಟ್ಟಾಗಿ ಒಂದಾಗಿ ಜೀವಿಸ್ತವೆ. ಗಂಡು ಪಾರಿವಾಳ ಸತ್ತೋಗಿದೆ ಅಂತೇಳಿ ಹೆಣ್ಣು ಪಾರಿವಾಳ ಮತ್ತೊಬ್ಬ ಪುರುಷನ ಜೊತೆ, ಮತ್ತೊಬ್ಬ ಗಂಡು ಪಾರಿವಾಳ ಜೊತೆ ಸಹವಾಸ ಮಾಡಲ್ಲ ಅದು. ಎರಡನೇದಾಗಿ ಬದುಕಿದ್ದಾಗಲೂ ಕೂಡ, ಅಂದರೆ ತನ್ನ ಗಂಡ ಎಂಬ ಗಂಡು ಪಾರಿವಾಳ ಬದುಕಿದ್ದಾಗಲೂ ಕೂಡ ಇನ್ನೊಬ್ಬರ ಸಹವಾಸ ಎರಡೂ ಅಷ್ಟೇ. ಗಂಡು ಪಾರಿವಾಳ, ಹೆಣ್ಣು ಪಾರಿವಾಳ ಎರಡೂ ಅಷ್ಟೇ. ಈ ಬೇರೆ ಸಹವಾಸಕ್ಕೆ ಹೋಗಲ್ಲ. ಪಾರಿವಾಳಗಳಿರ್ತಾವಲ್ಲ, ಈ ಪಾರಿವಾಳಗಳಲ್ಲೂ ಕೂಡ ಸುಮಾರು 350 ಜಾತಿಗಳಿದೆ. ಇದರಲ್ಲಿ ಶ್ರೇಷ್ಠ ಕೆಲವು ಪಾರಿವಾಳ ಏನಪ್ಪ ಅಂದರೆ, ಪ್ರಿಯರಾದ ದೇವ್ರ ಮಕ್ಕಳಿರ, ಪರಿಶುದ್ಧತೆಗೆ ಸೂಚನೆಯವು. ಪರಿಶುದ್ಧತೆಗೆ, ಸಮಾಧಾನಕ್ಕೆ, ನೆಮ್ಮದಿಗೆ, ತನ್ನ ಬಾಳ ಸಂಗಾತಿ ಜೊತೆಯಲ್ಲಿ ಕೊನೆ ತನಕ ಇರ್ತವೆ. ಪಕ್ಷಿ ಅಂದರೆ ಇನ್ನೊಂದು ಗಂಡು ಪಾರಿವಾಳ ಬಂದಿದೆ ಅಂದರೆ ಇನ್ನೊಂದು ಸವಾಸ ಮಾಡಲ್ಲ. ಅದೇ ಪ್ರಕಾರ ಗಂಡು ಪಾರಿವಾಳ ಇನ್ನೊಂದು ಹೆಣ್ಣು ಪಾರಿವಾಳ ಸಿಕ್ಕಿದೆ ಅಂತೇಳಿ ಮತ್ತೊಂದು ಕಡೆ ಸವಾಸ ಮಾಡಲ್ಲ. ಇನ್ನೊಬ್ಬರನ್ನ ಮುಟ್ಟುಗೊಳಿಸಲ್ಲ ಅದು.
ಈಗಿನ ಕಾಲದಲ್ಲಿ ಲೀಸ್ಟ್ ನೋಡುವಾಗ ಸ್ತ್ರೀ ಪುರುಷರ ಮಧ್ಯದಲ್ಲಿ ಏನ್ರಿ ಅನೈತಿಕ ಸಂಬಂಧಗಳು ಎಷ್ಟಿದೆ ಪ್ರಪಂಚ ದೇಶದಲ್ಲಿ ಅಂತ ನೋಡುವಾಗ ಎಷ್ಟು ಪರ್ಸೆಂಟ್ ಇರುತ್ತೆ ಹೇಳಿ ಪ್ರಿಯರೇ? ಸ್ತ್ರೀ ಪುರುಷರ ಮಧ್ಯೆ ಅಂದರೆ ಮದುವೆ ಮಾಡಿಕೊಂಡ ಮೇಲೆ, ಮದುವೆ ಆಗಲಾರ್ದ ಒಂದು ರೀತಿಯಲ್ಲಿ ತಪ್ಪು ನಡೀತಾ ಇರುತ್ತೆ, ಅದು ಬಿಟ್ಬಿಡೋಣ. ಮದುವೆ ಆದ ಮೇಲೆ ಸ್ತ್ರೀ ಪುರುಷರ ಮಧ್ಯದಲ್ಲಿ ಅನೈತಿಕ ಸಂಬಂಧಗಳು ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಬಹಳ ಬಹಳ ಇರುತ್ತೆ. ಅದರಲ್ಲಿ ಕ್ರೈಸ್ತರು ಕೂಡ ಲೋಕದಲ್ಲಿ ಒಂದು ರೀತಿಯಲ್ಲಿದ್ದರೆ ಕ್ರೈಸ್ತರು ಕೂಡ ತಪ್ಪು ಹೋಗ್ತಾ ಇದ್ದಾರೆ. ಮದುವೆ ಮಾಡಿಕೊಡುವಂಥ ಸಮಯದಲ್ಲಿ ಪರಿಶುದ್ಧವಾದಂಥ ವಿವಾಹ, ಯಾವ ವಿವಾಹ? ಪರಿಶುದ್ಧವಾದಂಥ ವಿವಾಹ. ಪರಿಶುದ್ಧವಾದಂಥ ವಿವಾಹದಲ್ಲಿ ಯಾರ ಬಳಿಯಲ್ಲಿ ಪ್ರಮಾಣ ಮಾಡಿದ್ದಾರೆ? ಪ್ರಮಾಣ ಯಾರ ಮಧ್ಯದಲ್ಲಿ? ಸೇವಕರ ಮಧ್ಯದಲ್ಲ, ದೇವರ ಮಧ್ಯದಲ್ಲಿ. ಅಂದರೆ ಸಭೆ ಅಂದಮೇಲೆ ದೇವರ ಸಭೆಯದು, ದೇವರಿದ್ದಾರೆ ಅಲ್ಲಿ. ಮುಖಾಮುಖಿಯಾಗಿ ಸ್ತ್ರೀ ಪುರುಷರು ಇಬ್ಬರು ಕೂಡ, ಗಂಡ ಹೆಂಡತಿ ಇಬ್ಬರು ಕೂಡ ಒಬ್ರಿಗೊಬ್ಬರು ಪ್ರಮಾಣ ಮಾಡಿಕೊಂಡಿದ್ದರು, ದೇವರ ಸೇವಕರ ಬಳಿಯಲ್ಲಿ ಪ್ರಮಾಣ ಮಾಡಿದ್ರು. ಒಟ್ಟಿನಲ್ಲಿ ದೇವರ ಸನ್ನಿಧಿ, ದೇವರ ಜೊತೆಯಲ್ಲಿ ಪ್ರಮಾಣ ಮಾಡಿದ್ದಾರೆ ಅಂತ ಅರ್ಥ ರೀ. ತಂದೆ ನಾನು ಪ್ರಾಣ ಇರೋ ತನಕ ಪುರುಷನು ಈಕೆಯನ್ನು ನಾನು ಹೊಂದಿಕೊಂಡು, ಈಕೆ ನನ್ನ ಪತ್ನಿ, ಧರ್ಮಪತ್ನಿಯಾಗಿ ಈಕೆನೇ ನಾನು ಪ್ರೀತಿಸಿ ಕೊನೆಯ ತನಕ ಜೀವಿಸ್ತೀನಿ ಅಂತೇಳಿ ಪ್ರಮಾಣ ಮಾಡಿರುವಂಥ ಇವನು, ಪ್ರಮಾಣ ಮಾಡಿರುವಂಥ ಈಕೆ ಕೆಲವು ದಿನಗಳಾದ ಮೇಲೆ ಯಾವುದೋ ಒಂದು ಸಮಸ್ಯೆ ಬರುತ್ತೆ. ಬಂದಾಗ ಏನ್ರಿ ಸುಖ ಇಲ್ಲ, ನೆಮ್ಮದಿ ಇಲ್ಲ, ಆನಂದ ಇಲ್ಲ ಅಂತೇಳಿ ಬೇರೆ ಬೇರೆ ದಾರಿ ಇಟ್ಕೊಂಡವ್ರು ಇದ್ದಾರಾ ಇಲ್ವ ಅಂತ ನೋಡುವಾಗ ಬಹಳ ಸಂಖ್ಯೆ ಇದೆ ರೀ. ಮತ್ತು ತಪ್ಪಿಸ್ಕೊಳ್ಳೋದಕ್ಕೆ, ಸಮರ್ಥಿಸಿಕೊಳ್ಳೋದಕ್ಕೆ ಬೈಬಲ್ ವಚನವನ್ನು ತೋರಿಸ್ತಾರೆ ಇವ್ರು ಕಳ್ಳರು. ತಪ್ಪಿಸ್ಕೊಳ್ಳೋದಕ್ಕೆ ಯಾರನ್ನು ತೋರಿಸ್ತಾರೆ ಗೊತ್ತಾ? ಮತ್ತು ಬೈಬಲ್ ವಚನಗಳನ್ನು ತೋರಿಸ್ತಾರೆ. ಅವ್ರು ಮಾಡಿಲ್ವಾ, ಇವ್ರು ಮಾಡಿಲ್ವಾ? ಪ್ರಭು ಹೇಳ್ತಾರೆ, ಏನು ಹೇಳ್ತಾರೆ? ಪಾರಿವಾಳಗಳಂತೆ ನಿಷ್ಕಪಟಿಗಳಾಗಿರಿ. ಅಂದರೆ ಪಾರಿವಾಳ ತನ್ನ ಜೀವಿತದಲ್ಲಿ ತನ್ನ ಬಾಳ ಸಂಗಾತಿಯನ್ನು ಆರಿಸಿಕೊಂಡಾಗ, ಒಬ್ಬರ ಜೊತೆ ಕೊನೆ ತನಕ ಅದು ಜೀವಿಸುವಾಗ, ಪರಿಶುದ್ಧವಾಗಿ ಜೀವಿಸುವಾಗ, ನಮ್ಮ ಜೀವನ ಏನು? ಯೇಸು ಕ್ರಿಸ್ತ ನಂಬಿಕೊಂಡ ಮೇಲೆ ದೀಕ್ಷಾ ಸ್ಥಾನವನ್ನು ಪಡ್ಕೊಂಡ ಮೇಲೆ ನಾವು ಪರಿಶುದ್ಧರಾಗಿ ಕರೆಯಲ್ಪಡ್ತಿದ್ದೀವಿ. ಸಭೆ ಸಹವಾಸ, ಕರ್ತನ ಮೇಜಿನಲ್ಲಿ ಕೈ ಹಾಕ್ತೀವಿ, ಕಾಣಿಕೆ ಕೊಡ್ತೀವಿ, ಎಲ್ಲ ಮಾಡ್ತೀವಿ. ಏನ್ರಿ ಕರ್ತನ ದೇಹವನ್ನು ಭುಜಿಸುವಾಗ ಅವಳು ಕೂಡ ನೆನಪಾಗಲ್ವಾ? ಅಯ್ಯೋ ನಾನು ತಪ್ಪು ಮಾಡ್ತಾ ಇದ್ದೀನಿ, ಅಯ್ಯೋ ನನ್ನ ಪ್ರಭು ಮನಸ್ಸನ್ನು ನೋಯಿಸ್ತಾ ಇದ್ದೀನಿ, ನನ್ನ ಪ್ರಭು ಮನಸ್ಸನ್ನು ಹಿಂಸೆ ಪಡಿಸ್ತಾ ಇದ್ದೀನಿ, ಆತನಿಗೆ ಶಿಕ್ಷೆ ಕೊಡ್ತಾ ಇದ್ದೀನಿ ಅಂತೇಳಿ ಅನ್ನಿಸ್ತಾ ಇಲ್ವಾ? ಅನಿಸಿದ್ರೂ ಕೂಡ ತಪ್ಪು ನಡೀತಾ ಇರುತ್ತೆ ಪ್ರಿಯರೇ. ಇನ್ನೆಲ್ಲಿ ಪರಿಶುದ್ಧತೆ? ಶ್ರೇಷ್ಠ ಭಕ್ತರು, ಉನ್ನತ ಭಕ್ತರು, ಶ್ರೇಷ್ಠ ಯಾರಪ್ಪ ಅಂತ ನೋಡುವಾಗ ಏನ್ರಿ ದೇವ್ರ ವಾಕ್ಯಕ್ಕೆ ಒಳಪಟ್ಟವ್ರಿ. ಯವನ ಕಾಲದಲ್ಲಿ ಮದುವೆ ಮಾಡಿಕೊಂಡು ಸುಖವಾಗಿರಲಿ, ಅದು ಲೆಕ್ಕಕ್ಕೆ ಬರಲ್ಲ. ಗಂಡ ಹೆಂಡತಿ ಅವರು ಸಂಸಾರ ಇರಲಿ, ದೇವರು ಅವಕಾಶ ಕೊಟ್ಟಿದ್ದಾರೆ. ದಾರಿ ತಪ್ಪಿದರೆ ಅವರು ಯಾರಿಗೆ ಜಾರತ್ವ, ಈ ಬಾಳ ಸಂಗಾತಿ ಇವರು ಏನ್ರಿ ಪಾರಿವಾಳಗಳು ಒಂದೇ ರೀತಿಯಲ್ಲಿ ಜೀವಿಸುವಾಗ, ಎರಡನೇದಾಗಿ ಪ್ರಿಯರ ದೇವ್ರ ಮಕ್ಕಳಿರ ಮರಿಗಳನ್ನು ಹಾಕ್ತಾವಲ್ಲ, ಒಂದೋ ಎರಡೋ ಮರಿ ಆಗುತ್ತೆ ರೀ. ಮರಿಗಳು ಹಾಕಿದಾಗ ಆ ಮರಿಗಳಿಗೆ ಆಹಾರವನ್ನು ಹೇಗೆ ಕೊಡ್ತೇವೆ? ಅವು ಮರಿಗಳೇ ಆಹಾರ. ಮತ್ತೊಂದು ಸಲ ಹಾಕ್ತೀಪ, ಮರಿಗಳೇ ಆಹಾರ ಹೇಗೆ ಕೊಡ್ತಾವೆ ಅಂದರೆ, ಎರಡೂ ಪಾರಿವಾಳ ಸೇರಿ, ತಂದೆ ಪಾರಿವಾಳ, ತಾಯಿ ಪಾರಿವಾಳ, ಎರಡೂ ಪಾರಿವಾಳ ಸೇರಿ ಮಗುವಿಗೆ ತಿನ್ನಿಸ್ತಾವಂತೆ ಆಹಾರ. ಅಂದರೆ ಈ ಗಂಟ್ಲತ್ರ ಏನ್ರಿ ಹೆಣ್ಣು ಪ್ರಾಣಿಗಳಿಗೆ ಒಂದು ರೀತಿಯಲ್ಲಿ ಸ್ತನಗಳಿರುವ ಹಾಗೆ ಅವುಗಳಿಗಿಲ್ಲ. ಆದರೆ ಆ ಪಾರಿವಾಳಗಳು ಈ ಗಂಟದಲ್ಲಿ ಮಗುಗೆ ತಿನ್ನಿಸುವಂಥ ಹಾಲು ಇಲ್ಲಿ ಉತ್ಪತ್ತಿ ಆಗುತ್ತಂತೆ. ಅದನ್ನು ಸೀದಾ ತನ್ನ ಮಗುವಿಗೆ ಅಂದರೆ ಮರಿ ಪಾರಿವಾಳಗೆ ತಿನ್ನಿಸುತ್ತಂತೆ. ಅದು ಎರಡೂ ಪಾರಿವಾಳ ಸೇರಿ, ಗಂಡು ಪಾರಿವಾಳ ಹೆಣ್ಣು ಪಾರಿವಾಳ, ಅಂದರೆ ಗಂಡ ಹೆಂಡತಿ ಸೇರಿ ತನ್ನ ಮಗುವಿಗೆ ಆಹಾರ ತಿನ್ನಿಸುತ್ತೆ. ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಏನು ಮಾಡ್ತಾರೆ? ಮಗುಗೆ ಪ್ರೀತಿಯಿಂದ ತಿನ್ನಿಸ್ತಾರ. ನನಗೆ ಕೆಲಸ ಇದೆ ಅಂತೇಳಿ ನೀನೇ ನೋಡ್ಕೊ, ನನಗೆ ಕೆಲಸ ಇದೆ ನೀನೇ ನೋಡ್ಕೊ ಅಂತೇಳಿ ಮಗುನ ದಿಕ್ಕಂಪಾಲು ಮಾಡ್ತೀವ. ಆ ಚಿಕ್ಕ ಮಗು ಏನು ಮಾಡ್ತೀವಿ ಹೇಳಿ? ದಿಕ್ಕಂಪಾಲ. ಆ ಪಾರಿವಾಳಗಳನ್ನು ನೋಡಿ ಕಲೀರಿ ಮಕ್ಕಳಿರ ಅಂತ ಪ್ರಭು ಹೇಳ್ತಾರೆ. ಎಷ್ಟು ಅದ್ಭುತವಾಗಿ ನೋಡಿ. ಪ್ರಭು ಹೇಳಿದ ಮಾತು ಒಂದು ಸಲ ಅರ್ಥ ಆಗತ್ತಾ? ಪಾರಿವಾಳಗಳಂತೆ ನಿಷ್ಕಪಟಿಗಳಂದರೆ ಅವರ ಬಾಳ ಸಂಗಾತಿಯಲ್ಲಿ ನೋಡುವಾಗ ಒಂದೇ ರೀತಿಯಲ್ಲಿ ಇರುತ್ತೆ, ಮಕ್ಕಳನ್ನು ಪೋಷಿಸುವಂಥದ್ದು ನೋಡುವಾಗಲೂ ಕೂಡ ಅದ್ಭುತ ಪ್ರಿಯರಾದ ದೇವರ ಮಕ್ಕಳಿರ. ಎರಡು ಸೇರಿ ತಮ್ಮ ಮರಿಗಳಿಗೆ ಊಟ ಕೊಡುವಾಗ ನಾವೇನು ಮಾಡ್ತೀವಪ್ಪ ಅಂದರೆ, ಊಟಿಸ್ತೀವಿ, ಇವನೇನು ಈ ಕಡೆ ಅವನೇನು ಆ ಕಡೆ, ನೀನೇ ನೋಡ್ಕೊಂತ ಈಕೆ, ಇಲ್ಲ ನೀನೇ ನೋಡ್ಕೊಂತ ಆಕೆ ಆತ. ಮಗು ಏನಾಗುತ್ತೆ? ಎಳೆ ಮಗು. ಆ ಮಗುಗೇನು? ತಾಯಿ ಪ್ರೀತಿ ಬೇಕು, ತಂದೆ ಪ್ರೀತಿ ಬೇಕು. ಮಗುಗೆ ತಾಯಿ ಪ್ರೀತಿ ಬೇಕು, ತಂದೆ ಪ್ರೀತಿ ಬೇಕಲ್ವ ಪ್ರಿಯರೇ?
ತಾಯಿ ಪ್ರೀತಿ ತಂದೆ ಪ್ರೀತಿ ಎರಡೂ ಕೊಟ್ಟಾಗ ಅದ್ಭುತವಾಗಿ ಆ ಮಗು ಬೆಳೆಯುತ್ತೆ. ಇಲ್ಲಾಂದರೆ ಯಾವುದೋ ಒಂದು ದ್ವೇಷ ಇಟ್ಕೊಂಡು ಬೆಳೀತಾ 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 ಅದೂ ಆಗಿ ತಯಾರಾಗುತ್ತೆ ಭವಿಷ್ಯತ್ತು ದಿನಗಳಲ್ಲಿ. ಅಂದರೆ ಪಾರಿವಾಳಗಳಂತ ಮೂಲಕ ಕೂಡ ಕಲಿಯುವಂಥದ್ದು ಇದೆಯಾ? ಸರ್ಪಗಳ ಮೂಲಕ ಕೂಡ ಕಲಿಯುವಂಥದ್ದು ಇದೆಯಾ? ಇಲ್ವಾ? ಏನಮ್ಮ ಇದೆಯಾ? ಇದೆ. ಪಾರಿವಾಳಗಳ ಮೂಲಕ ಅವುಗಳ ಮೂಲಕ ಕೂಡ ಕಲಿಯುವಂಥ ಪಾಠ ಇದೆ ಪ್ರಿಯರೇ. ಅವುಗಳ ಮೂಲಕ ಕಲಿಯುವಂಥ ಪಾಠ ಬಹಳ ಇದೆ. ಅಂದರೆ ಜೀವಿತದಲ್ಲಿ ಪರಿಶುದ್ಧತೆ, ಮಕ್ಕಳನ್ನು ನೋಡಿಕೊಳ್ಳುವಂಥ ಕೆಲಸದಲ್ಲಿ ಕೂಡ ಇಬ್ಬರು ಒಗ್ಗಟ್ಟಾಗಿ ಶ್ರಮೆ ಪಡಬೇಕು. ಆ ಮಕ್ಕಳನ್ನು ದೇವರಿಗೆ ಕೊಡಬೇಕಲ್ಲ. ಗರ್ಭಫಲವನ್ನು ಯಾರಿಗೆ ಕೊಡಬೇಕು ಹೇಳಿ? ದೇವರಿಗೂ ಕೊಡಬೇಕು. ದೇವ್ರ ಮೂಲಕ ಮಕ್ಕಳಿದ್ರೆ ನಮಗೆ ಬದುಕು ಬಂದಿದೆ ಅಂತ ಹೇಳಿ ದೇವರಿಗೆ ಕೊಡಬೇಕಲ್ಲ ಪ್ರಿಯರೇ. ಈ ಲೋಕದಲ್ಲಿ ನೋಡಿ, ಗಂಡನು ಪ್ರಾರ್ಥನೆಗೆ ಬಂದರೆ ಹೆಂಡತಿ ಬರಲ್ಲ, ಹೆಂಡತಿ ಪ್ರಾರ್ಥನೆ ಬಂದರೆ ಗಂಡನೂ ಬರಲ್ಲ, ಗಂಡ ಹೆಂಡತಿ ಇಬ್ಬರೇ ಮಕ್ಕಳನ್ನು ಸರಿಯಾಗಿ ನೋಡ್ಕೊಳ್ಳಲ್ಲ. ಈತನೇನೋ ದುಡಿಯೋದಕ್ಕೆ ವಿದೇಶಕ್ಕೆ ಹೋಗ್ತಾನೆ, ಈಕೇನೋ ಈ ದೇಶದಲ್ಲಿ ಇರ್ತಾಳೆ. ಆಮೇಲೆ ಬರ್ತಾ ಬರ್ತಾ ಏನಾಗುತ್ತೋ ಅದು ದೇವ್ರಿಗೇ ಗೊತ್ತು. ಯಥಾರ್ಥವಾಗಿ ನ್ಯಾಯವಾಗಿದ್ದರೆ ದೇವ್ರ ಸ್ತೋತ್ರವಾಗಲಿ. ಆದರೆ ಕುಟುಂಬಗಳು ಏನಾಗ್ತಾ ಇದೆಯಪ್ಪ ಅಂತ ನೋಡುವಾಗ ಎಲ್ಲ ದಿಕ್ಕಂಪಾಲು ಕುಟುಂಬಗಳು. ಕುಟುಂಬದಲ್ಲಿ ಗಂಡ ಹೆಂಡತಿ ಕೂಡ ಇರಬೇಕು ಅಂತ ಹೇಳ್ತಾರೆ. ಒಂದು ವೇಳೆ ಪ್ರಿಯರ ದೇವ್ರ ಮಕ್ಕಳಿರ ಹಳೇದಿರಲಿ, ಹೊಸ್ದಾಗಿ ನಾವು ಕಲಿಬೇಕಾದಂಥದ್ದು ಕಲಿಯೋಣ. ಭವಿಷ್ಯತ್ತು ದಿನಗಳು ಬಹಳ ಇದೆಯಲ್ಲ, ದೇವ್ರಿಗೋಸ್ಕರ ಪ್ರಯಾಸ ಪಡೋಣ. ಯಾಕಂದರೆ ಅನೇಕ ವಿಷಯಗಳನ್ನು ನಮ್ಮನ್ನು ದೇವರು ಎಚ್ಚರಿಸಿದ್ದಾರೆ ಪ್ರಿಯರೇ, ಎಚ್ಚರಿಸಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ ನೋಡುವಾಗ ಈ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳೋದಕ್ಕೆ, ಮಕ್ಕಳನ್ನು ನೋಡಿಕೊಳ್ಳೋದಕ್ಕೆ ನೋಡುವಾಗ ಏನ್ರಿ, ಭಕ್ತರು ನೋಡ್ತೀವಲ್ಲ ಪ್ರಿಯರೇ, ಭಕ್ತರು, ಒಳ್ಳೆ ಭಕ್ತರು. ಯೋಸೇಪನು ನೋಡುವಾಗ ತನ್ನ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ತಾನೆ. ಯೋಸೇಪ ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ತನ್ನ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ತಾನೆ. ಯಾಕೋಬನು ತನ್ನ ಕುಟುಂಬವನ್ನು, ತನ್ನ ಮಕ್ಕಳನ್ನು ಕಾಪಾಡಿಕೊಳ್ತಾನೆ. ಅದೇ ಪ್ರಕಾರ ಪ್ರತಿ ಕ್ರೈಸ್ತರು ಇರಬೇಕು. ಪ್ರತಿ ಕ್ರೈಸ್ತರು ಒಳ್ಳೆ ರೀತಿಯಿಂದ ಜೀವಿಸಬೇಕು, ಒಳ್ಳೆ ರೀತಿಯಿಂದ ಕುಟುಂಬಗಳನ್ನು ಪೋಷಣೆ ಮಾಡಬೇಕು, ದೇವರಿಗೆ ವಿಧೇಯರಾಗಬೇಕು, ಯಥಾರ್ಥರಾಗಿ ಬದುಕಬೇಕು ಅಂತೇಳಿ ದೇವರು ತಿಳಿಸುವಂಥದ್ದು. ಪಾಪದ ವ್ಯಾಮೋಹದಲ್ಲಿದ್ದಾಗ ಕಠಿಣವಾದ ತೀರ್ಪಾಗತ್ತೆ ರೀ. ಹೆಂಡತಿ ಇದ್ದರೂ ಗಂಡನೂ ಇದ್ದರೂ ದಾರಿ ತಪ್ಪಿದಾಗ ಏನ್ರಿ, ಆ ಪಾರಿವಾಳಗಿದ್ದಷ್ಟು ಜ್ಞಾನ ಇವ್ರಿಗಿದೆಯಾ ಅಂತೀರಾ? ಪಾರಿವಾಳಕ್ಕೆ ಇದ್ದಷ್ಟು ಜ್ಞಾನ ಇವ್ರಿಗೆ ಇದೆಯಾ ಅಂತೀರಾ? ಪಾರಿವಾಳ ಏನೋದು ಪರಿಶುದ್ಧತೆಯಲ್ಲಿ ಇನ್ನೊಬ್ಬರ ತಂಟಿಗೆ ಹೋಗಲ್ಲ, ಇನ್ನೊಬ್ಬರ ಸಹವಾಸ ಇಲ್ಲ. ಸ್ತ್ರೀ ಪುರುಷರ ಮಧ್ಯದಲ್ಲಿ ಇಲ್ಲಿ ಅಲ್ಲಿ ಇನ್ನೊಂದು ಕಡೆ ಏನೇನೋ ನಡೀತಾ ಇರುತ್ತೆ ಪ್ರಿಯ. ಅದು ದೇವರು ಸಹಿಸಲ್ಲ, ದೇವರು ಸಹಿಸಲ್ಲ. ಅದಕ್ಕೆ ಜಾರತ್ವದಿಂದ ದೂರಕ್ಕೆ ಓಡಿ ಹೋಗ್ರಿ ಅಂತಾರೆ, ಅದನ್ನು ಸಾಯಿಸ್ರಿ ಅಂತಾರೆ, ಬೇಡ ಮಕ್ಕಳಿರ ಅಂತಾರೆ. ಯಾಕಂದ್ರೆ ನೀವೆಲ್ಲರೂ ನನ್ನ ಬಳಿಗೆ ಬರಬೇಕಲ್ಲ, ನೀವೆಲ್ಲರೂ ಎಲ್ಲಿ ಬರಬೇಕು? ನನ್ನ ಬಳಿಗೆ ಬರಬೇಕು. ನಿಮ್ಮಲ್ಲಿ ಜಾರತ್ವ, ನಿಮ್ಮಲ್ಲಿ ಅಪವಿತ್ರತೆ ಇದ್ದರೆ ನಾನು ಸೇರಿಸ್ಕೊಳ್ಳಲ್ಲ. ಮೊದಲನೇದಾಗಿ ನಿಮ್ಮನ್ನು ಸೇರಿಸ್ಕೊಳ್ಳೋದಿಲ್ಲ. ಅದಕ್ಕೆ ನನ್ನ ಪ್ರಿಯ ಕುಮಾರನನ್ನು ಕಳಿಸ್ಕೊಟ್ಟಿದ್ದೀನಿ. ಹೋಗಪ್ಪ ನನ್ನ ಮಕ್ಕಳೆಲ್ಲರನ್ನ ಶುದ್ಧಿ ಮಾಡು ಅಂತೇಳಿ ಕಳಿಸ್ಕೊಟ್ಟಿದ್ದೀನಿ. ಆತನ ರಕ್ತ ಸುರಿಸಿದ, ಮಾರ್ಗವನ್ನು ತೋರಿಸ್ಕೊಟ್ಟ. ನೀವೇನೋ ಹೊಸ್ದಾಗಿ ಮೊದಲನೇದಾಗಿ ತಿಳ್ಕೊಂಡ್ರಿ, ಬಂದ್ರಿ, ನನ್ನ ಪ್ರಿಯ ಕುಮಾರನ ಮೂಲಕ ರಕ್ತದ ಮೂಲಕ ತೊಳ್ಕೊಂಡ್ರಿ, ಬಂದ್ರಿ, ಸಭೆಗೆ ಸೇರಿಸಲ್ಪಟ್ಟಿದ್ದೀರಿ. ಸೇರಿಸಲ್ಪಟ್ಟ ಮೇಲೂ ಕೂಡ ಮತ್ತೆ ಅದೇ ಚಾಳಿನ, ಹಳೆ ಚಾಳಿನ? ಯಾವಾಗೋ ಒಂದು ಟೈಮ್ ತಿಳಿಯದೆ ತಪ್ಪು ಮಾಡಿದಾಗ ಮತ್ತೆ ಸರಿಪಡಿಸ್ಕೊಂಡು ಮುಂದೆ ಹೋಗಬೇಕಲ್ಲ, ಪರಿಶುದ್ಧರಾಗಿ ನೀತಿವಂತರಾಗಿ ಜೀವಿಸ್ಬೇಕಲ್ಲ. ಹಾಗೆ ಜೀವಿಸ್ಬೇಕಂತೇಳಿ ದೇವರು ಎದುರು ನೋಡ್ತಾರೆ ಪ್ರಿಯರೇ. ದೇವರು ಪರಿಶುದ್ಧನಾಗಿರುವಾಗ ನಾವು ಕೂಡ ಪರಿಶುದ್ಧರಾಗಿ ಜೀವಿಸ್ಬೇಕೆನ್ನುವಂಥದ್ದು. ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನ. 10ನೇ ವಚನದಿಂದ, ನೀನಾದರೂ ನನ್ನನ್ನು ಅನುಸರಿಸುವವನಾಗಿದ್ದು ನನ್ನ ಬೋಧನೆ, ನಡತೆ, ಉದ್ದೇಶ, ನಂಬಿಕೆ, ದೀರ್ಘಶಾಂತಿ, ಪ್ರೀತಿ, ಸೈರಣೆ ಇವುಗಳನ್ನು ಅಂತ್ಯೋಕ್ಯ, ಈಕೋನ್ಯ, ಲುಸ್ತ್ರ ಎಂಬ ಪಟ್ಟಣಗಳಲ್ಲಿ ನನಗೆ ಸಂಭವಿಸಿದ ಹಿಂಸೆಗಳನ್ನು, ಕಷ್ಟಾನುಭವಗಳನ್ನು ತಿಳಿದವನಾಗಿದ್ದಿ. ನಾನು ಎಂತೆಂಥ ಹಿಂಸೆಗಳನ್ನು ಸಹಿಸಿಕೊಂಡೆನು, ಅವೆಲ್ಲವುಗಳೊಂದಿಗೆ ಕರ್ತನು ನನ್ನನ್ನು ಬಿಡಿಸಿದನು. ಅಂದರೆ ಇದರಲ್ಲಿ ಏನಪ್ಪ ಅಂದರೆ, ಮೊದಲನೇದಾಗಿ ಬೋಧನೆ, ಎರಡನೇದಾಗಿ ನಂಬಿಕೆ, ದೀರ್ಘಶಾಂತಿ, ಪ್ರೀತಿ, ಸೈರಣೆ ಇವುಗಳನ್ನು ಅನುಸರಿಸಬೇಕು, ಕಲಿಬೇಕು ಮಕ್ಕಳಿರ. ತಿಮೋತಿ, ನೀನೆಲ್ಲ ಕಡೆ ಹೋಗಿ ಹೇಳು, ಬೋಧನೆ ಮಾಡು, ನೀನು ಕಲಿ. ನಾನು ನಡ್ಕೊಂಡಿದ್ದೀನಿ, ಅನೇಕ ಸಮಸ್ಯೆಗಳು ಬಂದಿದೆ,
ಇದ್ದಾಗಲೂ ಕೂಡ ನಾನು ದೇವರಿಗೆ ಒಳಪಟ್ಟು ಕ್ರಿಸ್ತನಿಗೆ ಒಳಪಟ್ಟು ಮಾದರಿಯಾಗಿ ಜೀವಿಸ್ತಿದ್ದೇನೆ. ನೀವು ಕೂಡ ಮಾದರಿಯಾಗಿರಿ, ಶ್ರೇಷ್ಠರಾಗಿ ಜೀವಿಸಿ, ಉನ್ನತರಾಗಿ ಜೀವಿಸಿ, ಪರಿಶುದ್ಧರಾಗಿ ಜೀವಿಸಿ. ಕಳಂಕ ಇರಬಾರ್ದು. ಕಳಂಕ ಇಲ್ಲದವರಾಗಿ, ನಿಷ್ಕಪಟಿಗಳಾಗಿ, ಶ್ರೇಷ್ಠರಾಗಿ, ಪರಿಶುದ್ಧರಾಗಿ ಜೀವಿಸಬೇಕು ಅಂತ ಹೇಳ್ತಾರೆ. ಆದ್ದರಿಂದ ವಾಕ್ಯದ ಮೂಲಕ ಪ್ರತಿನಿತ್ಯ ಸರಿಪಡಿಸಿಕೊಂಡು ನಾವು ಮುಂದಕ್ಕೆ ಹೋಗೋಣ ಪ್ರಿಯರೇ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ.